3 ಸಾರಿ ಓಂಕಾರವನ್ನು ಉಚ್ಚರಿಸಿ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸೋಣ. ಓ ಸರ್ವಶಕ್ತನು ದಯಾಮಯನೂ ಆದ ಭಗವಂತನನ್ನು ಧ್ಯಾನಿಸುತ್ತಾ, ಆತ್ಮೀಯ ಸೋದರ ಸೋದರಿಯರೇ, ಇದೊಂದು ನಮಗೆ ಸೌಭಾಗ್ಯ. ಸೋದರರಾಗಿರ್ತಕ್ಕಂಥ KN ಲಕ್ಷ್ಮೀಶ್ ಅವರು ತುಂಬಾ ಶ್ರಮ ವಹಿಸಿ ನಮಗೆ ಈ ಕಾರ್ಯಕ್ರಮ ಒದಗಿಸ್ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರದಿಂದ ನಾವು ಸಾಧನ ಚತುಷ್ಟಯ ಅಂತಕ್ಕಂಥ ಒಂದು ಗ್ರಂಥವನ್ನ ಸಂಪೂರ್ಣಗೊಳಿಸಿದ್ದೀವಿ. ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಅವುಗಳನ್ನ ಅಧ್ಯಯನ ಮಾಡಿ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಾವು ಗ್ರಹಿಸ್ಕೊಂಡಿದ್ದೀವಿ. ನೋಡಿ, ಈ ಒಂದು ಪುಣ್ಯ ಕಾರ್ಯ ಶ್ರೀಯುತರಾಗಿರ್ತಕ್ಕಂಥ KN ಲಕ್ಷ್ಮೀಶ್ ಅವರಿಗೆ ಸಲ್ಲುತ್ತೆ. ಅವರು ನಾವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಗೌರಿಬಿದನೂರು ಥಿಯಾಸಫಿಕಲ್ ಸೊಸೈಟಿ ತುಂಬಾ ಸದಸ್ಯರು ಉಳ್ಳಂತಹ ಒಂದು ಸೊಸೈಟಿ ಆಗಿದೆ. 8 ಲಾಡ್ಜ್ಗಳು ಉಳ್ಳಂತಹ ಕರ್ನಾಟಕದಲ್ಲೇ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಬೋಧಕರ ಒಂದು ಕೊರತೆ ಇದೆ, ಉಪನ್ಯಾಸಕರ ಕೊರತೆ ಇದೆ. ಬೇರೆ ಕಡೆಗಳಿಂದ ಬೋಧಕರು ಬಂದು ನಿಮಗೆ ಮಾರ್ಗದರ್ಶನ ಕೊಡಕ್ಕಾಗೋದಿಲ್ಲ, ನೀವೇನ ತಯಾರಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅವರು ಮುನ್ಸೂಚನೆ ಕೊಟ್ರು. ನೋಡಿ, ಅವರ ಮಾರ್ಗದರ್ಶನದಲ್ಲಿ ನಾವು ಎಷ್ಟೋ ವರ್ಷಗಳಾಗಿದೆ ನಮ್ ಲಾಡ್ಜ್ ಸ್ಟಾರ್ಟ್ ಆಗಿ, ಎಂದೂ ನಮ್ಗೆ ಇಂಥ ಪ್ರೋತ್ಸಾಹ ಸಿಕ್ಕಿರ್ಲಿಲ್ಲ. ಆದ್ರೆ ಸೋದರ ಆಗಿರ್ತಕ್ಕಂಥ KN ಲಕ್ಷ್ಮೀಶ್ ಅವರ ಸಹಕಾರದೊಂದಿಗೆ ನಾವು ಪ್ರತಿಯೊಬ್ಬರು ಓದೋದಿಕ್ಕೆ ಅನುಕೂಲವಾಗ್ತಾ ಇದೆ. ನಮ್ಗೆಲ್ರಿಗೂ ಸಂತೋಷ ಆಗ್ತಾ ಇದೆ. ನಮ್ಮಲ್ಲಿ ಸಹ ಉಪನ್ಯಾಸಕರು ಇದಾರಲ್ಲ, ನಮ್ಮಲ್ಲಿ ಸಹ ಬೋಧಕರು ಇದಾರಲ್ಲ, ನಮ್ಮ ಲಾಡ್ಜ್ಗಳಲ್ಲಿ ನಾವೇ ಉಪನ್ಯಾಸ ನೀಡಬಹುದಲ್ಲ ಅಂತಕ್ಕಂಥ ಒಂದು ನಮಗೆ ಏನಾಗಿದೆ ಅಂದ್ರೆ ಒಂದು ಭರವಸೆ ಬಂದಿದೆ ನಮ್ಗೆ. ಈ ನಿಟ್ಟಿನಲ್ಲಿ ನಾವು 15 ಜನ ಉಪನ್ಯಾಸಕರು. ನಾವು ಉಪನ್ಯಾಸಕರಲ್ಲ, ನಾವು ರೈತರು. ಮುಖ್ಯವಾಗಿ ನಾವು ಯಾರೋ ವಿದ್ಯಾವಂತರಲ್ಲ, ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಬಹಳ ಕಮ್ಮಿ ನಮ್ಮಲ್ಲಿ. ಆದ್ರೂ ಸಹ ನಗರಕ್ಕೆ ಹೋಲಿಕೆ ಮಾಡಿದ್ರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲಾನು. ಆದ್ರೆ ನಮ್ಮಲ್ಲಿ ಸಹ ಒಂದು ವಿದ್ಯೆ ಇದೆ, ನಮ್ಮಲ್ಲಿ ಸಹ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನ ತೋರ್ಸ್ಕೊಳ್ಳೋದಿಕ್ಕೆ ಒಂದು ವೇದಿಕೆ ಆಯಿತು ಶ್ರೀಯುತರಿಂದ. ಸಾಧನ ಚತುಷ್ಟಯ ಗ್ರಂಥವನ್ನ ನಾವು ಪ್ರತಿಯೊಬ್ಬರೂ ಅಧ್ಯಯನ ಮಾಡಿದೀವಿ. ಅಧ್ಯಯನ ಮಾಡಿ ಈ ಒಂದು ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಈ ಸಾಧನ ಚತುಷ್ಟಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೂ ಸಹ ಈ ಒಂದು ಸಾಧನ ಚತುಷ್ಟಯ ಅಂತಕ್ಕಂಥ ಗ್ರಂಥ ಇದೆ. ಅದರಲ್ಲಿ ಇರ್ತಕ್ಕಂಥ ಅಧ್ಯಾಯಗಳು ಇಲ್ಲಿ 32 ಅಧ್ಯಾಯಗಳಿದೆ ಅನ್ನೋದು ಸಹ ನಾವು ತಿಳ್ಕೊಂಡ್ವಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಓದ್ಕೊಂಡು ಮನನ ಮಾಡಿದೀವಿ. ನಾವ್ಯಾರು ಮೇಧಾವಿಗಳಲ್ಲ, ಆದ್ರೂ ಸಹ ನಮ್ಗೆ ತಿಳಿದಿರೋ ಮಟ್ಟದಲ್ಲಿ ನಾವು ವ್ಯಾಸಂಗ ಮಾಡಿದೀವಿ. ಇದಕ್ಕೆ ಗೌರಿಬಿದನೂರು ಥಿಯಾಸಫಿಕಲ್ ಸೊಸೈಟಿ ಎಲ್ಲಾ ಸದಸ್ಯರುಗಳಿಗೆ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈಗ ಈ ಒಂದು ಸಾಧನ ಚತುಷ್ಟಯ ಗ್ರಂಥದ ಒಂದು ಅಂತಿಮ ಭಾಗಕ್ಕೆ ಬರೋಣ. ಇಲ್ಲಿ ಉಳಿದಿರತಕ್ಕಂಥ ಅಧ್ಯಾಯಗಳನ್ನ ತಿಳಿದುಕೊಳ್ಳುವುದರ ಮೂಲಕ ಈ ಗ್ರಂಥದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಂಡು ಇವತ್ತಿಗೆ ಈ ಗ್ರಂಥವನ್ನು ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರ ಮತ್ತೊಂದು ಅಧ್ಯಯನ ಗ್ರಂಥವನ್ನ ಕೈಗೆತ್ತಿಕೊಳ್ಳೋಣ. ಅದ್ರ ಬಗ್ಗೆ ನಿಮ್ಗೆಲ್ರಿಗೂ ಸಹ ಮಾಹಿತಿ ಬಂದಿದೆ. ಅದು N ಶ್ರೀರಾಮ್ ಅವರು ರಚಿಸಿರ್ತಕ್ಕಂತಹ ಸತ್ಯದ ಸಮೀಪಕ್ಕೆ ಅಂತಕ್ಕಂಥ ಒಂದು ಗ್ರಂಥ ಇದೆ. ಅದ್ರ ಬಗ್ಗೆ ಮುಂದಿನ ವಾರದಿಂದ ಅದರ ಬಗ್ಗೆ ನಾವು ಗಮನವನ್ನ ಹರಿಸೋಣ. ಈಗ ಈ ಕಡೆಯ ಅಧ್ಯಾಯ 30, 31, 32ರಲ್ಲಿ ಇದ್ರ ಬಗ್ಗೆ ನಾವು ನೋಡೋಣ. ಕ್ರೌರ್ಯ, ಮೂಢಭಕ್ತಿ, ಲೋಕ ಸೇವೆ, ಈ 3 ಅಧ್ಯಾಯಗಳ ಬಗ್ಗೆ ನಾವು ಈಗ ಸ್ವಲ್ಪ ಮಟ್ಟಿಗೆ ಬೆಳಕನ್ನ ಚೆಲ್ಲೋಣ.
ಸಾಧನ ಚತುಷ್ಟಯದಲ್ಲಿ ಎ ವೆಂಕಟೇಶಯ್ಯನವರು ಕ್ರೌರ್ಯದ ಬಗ್ಗೆ ಹೇಳ್ತಾರೆ. ಕ್ರೌರ್ಯ ಅಂದ್ರೆ ಏನು ಅವರ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ, ಇನ್ನು ಕ್ರೌರ್ಯದ ವಿಚಾರ ಇದು ಉದ್ದೇಶ ಪೂರ್ವಕವಾದದ್ದು ಮತ್ತು ಉದ್ದೇಶವಿಲ್ಲದದ್ದು ಎಂದು ಎರಡು ವಿಧವಾಗಿದೆ. ಉದ್ದೇಶ ಪೂರ್ವಕವಾದ ಕ್ರೌರ್ಯವೆಂದರೆ ಚೇತನವುಳ್ಳ ಪ್ರಾಣಿಗೆ ಬೇಕೆಂದು ಹಿಂಸೆಯನ್ನುಂಟು ಮಾಡುವುದು. ಪಾಪಗಳೆಲ್ಲ ಇದು ಅತ್ಯಂತ ಕೆಟ್ಟದ್ದು. ಇದು ಮನುಷ್ಯನ ಕೆಲಸವಲ್ಲ, ರಾಕ್ಷಸ ಕೃತ್ಯವೆಂದು ಹೇಳಬಹುದು. ಮನುಷ್ಯ ಮಾತ್ರನಾದವನು ಇಂಥ ಕೆಲಸವನ್ನು ಮಾಡಲಾರನೆಂದು ನೀನು ಹೇಳಬಹುದು. ಆದರೆ ಹಿಂದೆ ಮನುಷ್ಯರು ಅನೇಕ ಸಾರಿ ಮಾಡಿದ್ದಾರೆ, ಈಗಲೂ ಸಹ ದಿನವಹಿ ಮಾಡುತ್ತಿದ್ದಾರೆ. ಇನ್ಕ್ವಿಸೆಕ್ಟರ್ಸ್ ಎಂಬ ಕ್ರಿಸ್ತ ಸನ್ಯಾಸಿಗಳು ಹಿಂದೆ ಮಾಡಿದರು. ತಮ್ಮ ಮತಕ್ಕೋಸ್ಕರ ಎಂಬ ಕಾರಣದಿಂದ ಮತಾಭಿಮಾನಿಗಳಾದ ಇತರ ಜನರು ಮಾಡಿದರು. ನೋಡಿ, ಈ ಒಂದು ಅಂಶವನ್ನ ನಾವು ನೋಡಿದಾಗ ಕ್ರೌರ್ಯ ಅಂದ್ರೆ ಏನು? ಈ ಕ್ರೌರ್ಯದಲ್ಲಿ ಎರಡು ವಿಧ. ಉದ್ದೇಶ ಪೂರಕವಾಗಿರ್ತಕ್ಕಂಥ ಒಂದು ಕ್ರೌರ್ಯ, ಉದ್ದೇಶವಿಲ್ಲದ ಕ್ರೌರ್ಯ. ಇಲ್ಲಿ ನಮಗ್ ಗೊತ್ತಿದೆ ಕ್ರೌರ್ಯ ಅಂದ್ರೇನು, ಪಾಪ ಕೃತ್ಯ, ಹಿಂಸೆಯನ್ನ ಮಾಡ್ತಕ್ಕಂಥದ್ದು. ಇದು ಪಾಪ ಅಂತಕ್ಕಂಥ ವಿಷಯ ನಮ್ಗೆ ಗೊತ್ತಿದ್ರು ಸಹ ಉದ್ದೇಶ ಪೂರಕವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪಾಪ ಕೃತ್ಯಗಳನ್ನ ಮಾಡ್ತೀವಿ. ಇದು ಸಲ್ಲದು. ಈ ರೀತಿಯಾಗಿ ಉದ್ದೇಶ ಪೂರಕವಾಗಿರ್ತಕ್ಕಂತಹ ಪಾಪ ಕೃತ್ಯಗಳು ಮಾಡಿದ್ರೆ ಇದು ಮನುಷ್ಯರು ಮಾಡ್ತಕ್ಕಂಥ ಒಂದು ಕೆಲಸವಲ್ಲ, ಇದು ರಾಕ್ಷಸರು ಮಾಡ್ತಕ್ಕಂಥದ್ದು ಅನ್ನೋ ವಿಷಯವನ್ನ ಇಲ್ಲಿ ಪ್ರಸ್ತಾಪನೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮನುಷ್ಯ ರೂಪದಲ್ಲಿರುವ ಪಿಶಾಚಿ ಕೃತ್ಯಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಮನುಷ್ಯರು ಸಹ ಏನ್ ಮಾಡ್ತಾರೆ ಅಂದ್ರೆ ತಮಗೆ ಗೊತ್ತಿದ್ದರೂ ಸಹ ಕ್ರೌರ್ಯವನ್ನ ಮಾಡ್ತಾ ಇದ್ದಾರೆ, ಹಿಂಸೆಯನ್ನ ಮಾಡ್ತಾ ಇದ್ದಾರೆ. ಇದು ತಪ್ಪು. ಈ ಕೆಲಸವನ್ನ ಯಾರು ಮಾಡ್ತಿದ್ರು? ಈ ಕೆಲಸವನ್ನ ಇತ್ತೀಚಿನ ದಿನಗಳಿಂದ ಅಲ್ಲ, ಅದು ಬಹಳ ಪುರಾತನ ಕಾಲದಿಂದಲೂ ಸಹ ಈ ಒಂದು ಹಿಂಸೆ ಕ್ರೌರ್ಯ ಅಂತಕ್ಕಂಥದ್ದು ನಡೀತಾ ಬರ್ತಾ ಇದೆ. ಇದು ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮತಕ್ಕಾಗಿ ಘೋರ ಕೃತ್ಯಗಳನ್ನು ಜನರು ಮಾಡುತ್ತಾರೆ. ಇಲ್ಲಿ ನಮ್ಮ ಈ ಒಂದು ಪ್ರಪಂಚದಲ್ಲಿ ನೋಡಿದಾಗ ಮತಧರ್ಮಗಳಿದೆ. ಮುಖ್ಯವಾಗಿರ್ತಕ್ಕಂಥ 7 ಮತಧರ್ಮಗಳಿದೆ. ಈ ಮತಧರ್ಮಗಳಿಗಾಗಿ ಬಹಳಷ್ಟು ಜನರು, ಗೊತ್ತಿರತಕ್ಕಂಥ ಜನರೇ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಕ್ರೌರ್ಯವನ್ನ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ, ಒಂದು ಮತಧರ್ಮದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಮತ್ತೊಂದು ಮತಧರ್ಮವನ್ನ ಖಂಡಿಸಿ ಹೀಯಾಳಿಸಿ ಅದು ಕನಿಷ್ಠ ಅಂತಕ್ಕಂತಹ ಒಂದು ಭಾವನೆಯಿಂದ ಆ ವ್ಯಕ್ತಿಗಳಿಗೆ, ಆ ಮತದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಿಂಸೆಯನ್ನ ಕೊಡ್ತಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಆರ್ಯರು ಇಂಡಿಯಾ ದೇಶಕ್ಕೆ ಬಂದಾಗ ಇಲ್ಲಿದ್ದ ಜನರು ಕೊಂದರು, ವೇದಗಳು ಹೇಳ್ತವೆ. ಇಲ್ಲಿ ಇಂಡಿಯಾ ದೇಶನೂ ಅಷ್ಟೇ, ಆರ್ಯ ಜನಾಂಗದವ್ರು ಏನ್ ಮಾಡಿದ್ರು, ಇಂಡಿಯಾ ದೇಶಕ್ಕೆ ಬಂದಾಗ ಆರ್ಯರು ಬರಬಾರ್ದವ್ರು, ಅವರು ಬೇರೆ ಕಡೆ ಇರ್ತಕ್ಕಂತಹ ಮೂಲ ನಿವಾಸಿಗಳು, ಅವರು ಭಾರತಕ್ಕೆ ಯಾಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಆಗ ಏನ್ ಮಾಡಿದ್ರು, ಅವರನ್ನ ಕೊಂದರು. ಅಂದ್ರೆ ಹಿಂಸೆ ಅಂತಕ್ಕಂಥದ್ದು ಅಲ್ಲಿಂದ ಪ್ರಾರಂಭವಾಯ್ತು. ನಂತರ ಹಿಂಸೆ ಒಂದು ರೂಪ ಏನಾಗ್ತಾ ಇದೆ ಅಂದ್ರೆ ಅದು ಮುಂದುವರಿತಾ ಬರುತ್ತೆ. ಇನ್ನು ಅಷ್ಟೇ ಅಲ್ಲ, ಹಿಂಸೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಏನಾಗ್ತಾ ಇದೆ, ಹಿಂಸಾ ಕೃತ್ಯಗಳು ನಡೀತಾ ಇದೆ, ಭಯೋತ್ಪಾದಕ ಕಾರ್ಯಗಳು ನಡೀತಾ ಇದೆ. ನಾವು ಭಯೋತ್ಪಾದಕತೆ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಈ ಮುಸಲ್ಮಾನರು ಬರ್ತಾರೆ. ಮುಸಲ್ಮಾನ್ ಜನಾಂಗದವರು ಅನೇಕ ದೇಶಗಳಿಗೂ ಹೋಗಿ ಅಲ್ಲಿ ತಮ್ಮ ಮತವನ್ನು ಬಿಟ್ಟು ಮುಸಲ್ಮಾನ ಮತವನ್ನು ಅವಲಂಬಿಸದೆ ಇದ್ದವರನ್ನ ಕೊಂದರು. ಇಲ್ಲಿ ಮುಸಲ್ಮಾನರು ಈಗಲೂ ಅಷ್ಟೇ ಏನಾಗ್ತಾ ಇದೆ ಅಂದ್ರೆ, ಅವರಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಮುಸಲ್ಮಾನರು ಮಾತ್ರ ಶ್ರೇಷ್ಠರು, ಮಿಕ್ಕಿರ್ತಕ್ಕಂಥವ್ರು ಕನಿಷ್ಠರು ಅಂತಕ್ಕಂಥ ಒಂದು ಭಾವನೆಯನ್ನ ಬೆಳೆಸ್ಕೊಂಡಿರ್ತಾರೆ. ಇದೊಂದು ಮೂಢನಂಬಿಕೆ, ಅಂಧಶ್ರದ್ಧೆ. ಎಲ್ಲಾ ಮುಸಲ್ಮಾನರು ಆಗಲ್ಲ, ಅದರಲ್ಲಿ ಕೆಲವರು ಮಾತ್ರ ಅಷ್ಟೇ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇತರೆ ಜನಾಂಗದವರನ್ನ, ಉದಾಹರಣೆ ಹಿಂದೂಗಳನ್ನಾಗಿರ್ಬೋದು, ಕ್ರೈಸ್ತರನ್ನಾಗಿರ್ಬೋದು, ಬೌದ್ಧರನ್ನ, ಇತರೆ ಜನಾಂಗದವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಕೊಲ್ತಾ ಬರ್ತಾರೆ, ಅಮಾನುಷವಾಗಿ ಅವರನ್ನ ಹತ್ಯೆ ಮಾಡ್ತಾರೆ, ಅಲ್ಲಿ ರಕ್ತಪಾತವನ್ನು ಹರಿಸ್ತಾರೆ. ಇದು ಒಂದು ಕ್ರೌರ್ಯ. ಈ ಕ್ರೌರ್ಯಕ್ಕೆ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂಗಳು ಸಹ ಕ್ರೌರ್ಯವನ್ನ ಮಾಡಿದ್ದಾರೆ, ಮತ್ತು ಕ್ರೈಸ್ತರು ಕೂಡ ಸಹ ದಕ್ಷಿಣ ಅಮೆರಿಕದ ಜನಗಳಿಗೆ ತುಂಬಾ ಹಿಂಸೆಯನ್ನ ಕೊಡ್ತಾರೆ. ಯಾಕೆ? ಕ್ರೈಸ್ತರು ಅವರು ಶ್ರೇಷ್ಠರಂತಲ್ಲ,
ಹಿಂದೂಗಳು ಶ್ರೇಷ್ಠ ಅಂತಲ್ಲ, ಮುಸ್ಲಿಮಾನು ಶ್ರೇಷ್ಠ ಅಂತಲ್ಲ. ಈಗ ಏನಾಗ್ತಾ ಇದೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡರಲ್ಲಿ ಇರುತ್ತೆ, ಎಲ್ಲದರಲ್ಲಿ ಇರುತ್ತೆ. ಹಿಂದೂ ಧರ್ಮದಲ್ಲಿ ಸಹ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದು ಇದೆ, ಮುಸ್ಲಿಮಾನರಲ್ಲಿ ಇದೆ, ಮತ್ತೆ ಕ್ರೈಸ್ತರಲ್ಲಿ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಬಹಳ ಕಡಿಮೆ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕೃತ್ಯವನ್ನ ಅವ್ರು ಆರಿಸ್ಕೊಳ್ತಾರೆ. ಇಲ್ಲಿ ಕ್ರೈಸ್ತರು ಅಷ್ಟೇ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಲ್ಲಿ ಎರಡು ಪಂಗಡ, ಪ್ರಾಟೆಸ್ಟೆಂಟ್ಸ್ ಮತ್ತು ಕ್ಯಾಥೋಲಿಕ್ ಅಂತಕ್ಕಂಥ ಎರಡು ಪಂಗಡದವರು ಇರ್ತಾರೆ. ಅಲ್ಲಿ ಕ್ರೈಸ್ತರು ಅವರು ಅಷ್ಟೇ ಒಂದು ಪಂಗಡದವ್ರನ್ನ ಕಂಡ್ರೆ ಮತ್ತೊಬ್ಬ ಪಂಗಡದವ್ರಿಗೆ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಪಂಗಡಕ್ಕಾಗಿ ಅನೇಕ ಯುದ್ಧಗಳು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಇತಿಹಾಸದಲ್ಲಿ ನೋಡಿದಾಗ ಕ್ರೈಸ್ತರು ಸಹ ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ತರನ್ನೇ ಕೊಂದಿರತಕ್ಕಂತಹ ಅನೇಕ ಉದಾಹರಣೆಗಳು ಬರ್ತವೆ ಇಲ್ಲಿ ನೋಡೋದ್ರಿಂದ. ಇನ್ಕ್ವಿಸಿಷನ್ ಅಂತ ಹೇಳ್ಬಿಟ್ಟು ಅವರ ಹಿಂಸೆಯನ್ನ ಕೊಡ್ತಾರೆ. ಅಲ್ಲದೆ ಅವ್ರ ದೇಶದವ್ರನ್ನೇ ಈಗ ಈಗೇನಾಗಿದೆ ಅಂದ್ರೆ ಅಮೆರಿಕ ದೇಶದಲ್ಲಿ ಇರ್ತಕ್ಕಂತಹ ಕ್ರಿಶ್ಚಿಯನ್ನರು ಅಮೆರಿಕ ದೇಶವನ್ನು ಕೊಲ್ತಾರೆ. ಯಾಕಂದ್ರೆ ಅದರಲ್ಲಿ ಪ್ರಾಟೆಸ್ಟೆಂಟ್ಸ್ ಮತ್ತು ಕ್ಯಾಥೋಲಿಕ್ ಇರ್ತಾರೆ. ಕ್ಯಾಥೋಲಿಕ್ ಪಂಗಡದವರು ಪ್ರಾಟೆಸ್ಟೆಂಟ್ ಪಂಗಡದವ್ರನ್ನ ಅವ್ರು ಕೊಲ್ತಾ ಇರ್ತಾರೆ. ತದ್ವಿರುದ್ಧವಾಗಿ ಅವ್ರು ಇವರನ್ನ ಹಿಂಸೆ ಮಾಡ್ತಾ ಇರ್ತಾರೆ. ಇದು ಒಂದು ಕ್ರೌರ್ಯ. ಅದೇ ರೀತಿ ಇಂಗ್ಲೆಂಡ್ ದೇಶದಲ್ಲಿ ಸಹ ಕ್ರೌರ್ಯ ನಡೆಯಿತು ಅಂತ ಹೇಳ್ತಾರೆ. ಇಂಗ್ಲೆಂಡ್ ದೇಶದಲ್ಲಿ ಆಗ ಇಂಗ್ಲೆಂಡಿನ ಮಹಾರಾಣಿ ಆಗಿರತಕ್ಕಂಥ ಮೇರಿ ರಾಣಿ ಆಕೆನೂ ಅಷ್ಟೇ ಟವರ್ ಹಿಲ್ ಎಂಬ ಪ್ರದೇಶದಲ್ಲಿ ಪ್ರಾಟೆಸ್ಟೆಂಟ್ ಪಂಗಡದವರನ್ನ ಬೆಂಕಿ ಇಟ್ಟು ಸುಡ್ತಾರೆ. ಯಾಕಂದ್ರೆ ಇಲ್ಲಿ ಮೇರಿ ರಾಣಿ ಅವರು ಕ್ಯಾಥೋಲಿಕ್ ಪಂಗಡಕ್ಕೆ ಸೇರಿರ್ತಕ್ಕಂತಹ ರಾಣಿ ಆಗಿರ್ತಾಳೆ. ರಾಣಿ ಅಂದ ತಕ್ಷಣ ಆಕೆಗೆ ಎಲ್ಲಾ ರೀತಿಯಾಗಿರ್ತ ಅಧಿಕಾರ ಇರುತ್ತೆ. ಆಕೆಯನ್ನ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಇರೋದಿಲ್ಲ. ಆಕೆಗೆ ವಿರುದ್ಧವಾಗಿ ನೆಟ್ಕೊಳ್ತಕ್ಕಂತಹ ಜನಾಂಗದವರನ್ನ ಆಕೆ ಬಹಿರಂಗವಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಂಕಿ ಇಟ್ಟು ಸುಡ್ತಾಳೆ. ನೋಡಿ, ಇವೆಲ್ಲ ಏನಾಗ್ತಾ ಇದೆ, ಹಿಂಸೆಗೆ ಪ್ರತಿರೂಪ. ಈ ರೀತಿ ಆಗಿರ್ತಕ್ಕಂಥ ಹಿಂಸೆ ನಡೀಬಾರ್ದು ಅಂತಕ್ಕಂಥದ್ದೇ ಇಲ್ಲಿದೆ. ನಂತರ ಐರ್ಲೆಂಡ್ ದೇಶದಲ್ಲಿ ಕ್ರಿಶ್ಚಿಯನ್ ಮತದ ಕ್ಯಾಥೋಲಿಕ್ ವರ್ಸಸ್ ಪ್ರಾಟೆಸ್ಟೆಂಟ್ಸ್ ಇಲ್ಲಿ ಅಷ್ಟೇ ಒಬ್ಬರು ಇನ್ನೊಬ್ಬರನ್ನ ಗುಂಡು ಹೊಡೆದುಕೊಂಡು ಕೊಲ್ತಾರೆ. 1976ರಲ್ಲಿ ಈ ಒಂದು ಕೃತ್ಯ ನಡೆಯುತ್ತೆ. ನೋಡಿ, ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಕ್ರೌರ್ಯವನ್ನ ಈಗಲ್ ಮಾಡ್ತಾ ಇಲ್ಲ, ಹಿಂದಿನ ಕಾಲದಲ್ಲೂ ಸಹ ಏನಾಗ್ತಾ ಇದೆ, ಕ್ರೌರ್ಯ ಹಿಂಸೆ ಅಂತಕ್ಕಂಥದ್ದು ಇದ್ದೇ ಇದೆ. ಕೇವಲ ಪ್ರಾಣಿಗಳನ್ನ ಕೊಲ್ಲೋದಲ್ಲ, ಮನುಷ್ಯನ್ನೇ ಕೊಲ್ತಕ್ಕಂತಹ ಅಮಾನುಷ್ಯ ಕೃತ್ಯ ನಡೀತಾ ಇದೆ. ನಂತರ ನಾವು ಈ ಹಿಂಸೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಬಹಳಷ್ಟು ಇತಿಹಾಸವನ್ನ ಪುಟಗಳನ್ನು ತಿರುವಾಗ್ತಾ ಗೊತ್ತಾಗುತ್ತೆ. ಜರ್ಮನ್ ದೇಶವನ್ನ ನೋಡೋಣ. ಇಲ್ಲಿ ಜರ್ಮನ್ ಎಲ್ಲ ಏನಾಗಿತ್ತಂದ್ರೆ ಅಲ್ಲಿ ಸರ್ವಾಧಿಕಾರಿ ಆಗಿರ್ತದೆ ಹಿಟ್ಲರ್. ನಮ್ಗೆಲ್ಲ ಗೊತ್ತೇ ಇದೆ, ಇತಿಹಾಸದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮ್ಗೆ ಗೊತ್ತೇ ಇದೆ. ಎರಡನೇ ಒಂದು ಮಹಾಯುದ್ಧ 1939ರಿಂದ 1945ರವರೆಗೆ ನಡೀತು. ಈ ಒಂದು ಯುದ್ಧ ವಿಶ್ವ ಕಂಡರಿಯದ ಒಂದು ಮಹಾಯುದ್ಧ. ಇದು ಇಂಥ ಯುದ್ಧ ಮುಂದೆ ನಡೀಬಾರ್ದು, ನಡೆದ್ರೆ ಇಡೀ ಜಗತ್ತು ಸರ್ವನಾಶ ಆಗೋಗುತ್ತೆ ಅಂತಕ್ಕಂಥ ಒಂದು ಏನಾಗಿದೆ ಅಂದ್ರೆ ನಮ್ಗೆ ಅರಿವು ಉಂಟಾಯ್ತು. ಯಾಕಂದ್ರೆ ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದಿದ್ದೀವಿ ನಾವು. ನಮ್ಮಲ್ಲಿ ಏನಾಗಿದೆ, ಅಣುಶಕ್ತಿಯನ್ನ ನಾವು ಶಾಂತಿ ಕಾರ್ಯಗಳಿಗೆ ಬದಲಾಗಿ ಯುದ್ಧ ಕಾರ್ಯಗಳಿಗೆ ಬಳಸ್ಕೊಂತಾ ಇದ್ದೀವಿ. ಈ ಅಣುಶಕ್ತಿಯನ್ನ ನಾವು ಈ ನಕಾರಾತ್ಮಕವಾಗಿ ಬಳಸ್ಕೊಂಡಾಗ ಜಗತ್ತನ್ನ ನಾವು ಬೂದಿ ಮಾಡ್ಬೋದು. ಈಗ ಅಮೆರಿಕ ದೇಶದಲ್ಲಿ ಇರ್ತಕ್ಕಂತಹ ಶಸ್ತ್ರಾಸ್ತ್ರಗಳು, ಮಾರಕಾಸ್ತ್ರಗಳು ಅವೆಲ್ಲ ಏನಾಗಿದೆ ಅಂದ್ರೆ ಇಡೀ ಒಂದು ಪ್ರಪಂಚವನ್ನ 2-3 ಸಲ ಸುಟ್ಟು ಬಿಸಾಕ್ಬೋದು. ಅಷ್ಟೊಂದು ಏನಾಗಿದೆ ಅಂದ್ರೆ ಅಲ್ಲಿ ಪರಮಾಣುವನ್ನ, ಅಣುಗಳನ್ನ ಬಳಸ್ಕೊಂತಾ ಇದ್ದಾರೆ. ಇದು ವಿನಾಶಕ್ಕೆ ದಾರಿ ಆಗಿರ್ತಕ್ಕಂಥದ್ದು. ಇಲ್ಲಿ ಅದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಜರ್ಮನ್ ನಲ್ಲಿ ಏನ್ ನಡೀತು ಮತ್ತು ಇಟಲಿಯಲ್ಲಿ ಏನ್ ನಡೀತು ಅಂದ್ರೆ, ಇಟಲಿ ಮತ್ತು ಜರ್ಮನ್ ದೇಶಗಳನ್ನ ಉದಾಹರಣೆ ತೆಗೆದುಕೊಳ್ಳೋಣ ನಾವು. ಇಟಲಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಇದ್ದ, ಇವನು ಸರ್ವಾಧಿಕಾರಿ. ಈತ ಎಂತ ವ್ಯಕ್ತಿ ಅಂದ್ರೆ ನರಭಕ್ಷಕ. ಈತನ ಬಗ್ಗೆ ಎಲ್ರು ಏಕವಚನದಲ್ಲಿ ಬೋಧನೆಯನ್ನು ಕೊಡ್ತಾರೆ. ಇವನು ಅವನು ಅಂತ ಹೇಳ್ಬಿಟ್ಟು ನಾವು ಪಾಠಗಳು ಮಾಡ್ಬೇಕಾಗಿದ್ದಾಗ ಇವನ ಚರಿತ್ರೆ ಈ ರೀತಿ ಆಗಿದ್ದ ಅಂತ ಹೇಳ್ಬಿಟ್ಟು ಏಕವಚನದಲ್ಲಿ ಅವನ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಯಾಕಂದ್ರೆ ಅಷ್ಟೊಂದು ಕುಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಹಿಟ್ಲರ್. ಇವನು ಮಾಡಿರ್ತಕ್ಕಂಥ ಒಂದು ಹಿಂಸೆಯನ್ನ ನಾವು ಈ ದಿನ ತಿಳ್ಕೊಂಡ್ರೆ ಅವನು ಹೇಳ್ತಾನೆ, ಜರ್ಮನ್ ನಲ್ಲಿ 6 ಜನಾಂಗ ಇದೆ. 6 ಜನಾಂಗದವ್ರೇ ಏನಾಗಿದೆ ಅಂದ್ರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗದವರು. ಅನಾರ್ಯರೆಲ್ಲ ಅಯೋಗ್ಯರು ಅಂತ ತಿಳ್ಕೊಂತಾರೆ. 6 ಜನಾಂಗವನ್ನ ಬಿಟ್ಟು ಬೇರೆ ಎಲ್ರು ಅವ್ರು ಏನಾಗಿದ್ದಾರೆ, ಅವರು ಅಯೋಗ್ಯರು, ಅವರು ಕೆಲ್ಸಕ್ಕೆ ಬಾರ್ದ ಇರ್ತಕ್ಕಂಥ ವ್ಯಕ್ತಿಗಳು. ಜಗತ್ತನ್ನ ಆಳ್ವಿಕೆ ಮಾಡಲು
ಕೇವಲ ಜರ್ಮನ್ನರು ಮಾತ್ರ ಯೋಗ್ಯರಂತ ತಿಳ್ಕೊಂತಾರೆ ಇಡೀ ಜಗತ್ತನ್ನ. ಅದಕ್ಕೆ ಅವನೇನ್ ಮಾಡ್ದ ಹಿಟ್ಲರ್ ಸರ್ವಾಧಿಕಾರಿ ಆಗ್ಬಿಟ್ಟು ಕೇವಲ ಜರ್ಮನಿಯನ್ನ ತಮ್ಮ ಕೈ ತೆಗೆದುಕೊಳ್ಳಿಲ್ಲ, ಇಡೀ ಪ್ರಪಂಚ, ಯುರೋಪ್ ಖಂಡ, ಏಷ್ಯಾ, ಅಮೆರಿಕ ಎಲ್ಲಾ ಖಂಡಗಳನ್ನ ತನ್ನ ಕೈಗೆ ತಗೊಳ್ಬೇಕು, ನಾನೇ ಸರ್ವಾಧಿಕಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಮೆರೀತಾನೆ. ಅಂತ ವ್ಯಕ್ತಿ ಅವನೇನ್ ಮಾಡ್ದ, ಉಗ್ರ ರಾಷ್ಟ್ರೀಯವಾದವನ್ನ ಜಾರಿಗೆ ತರ್ತಾನೆ, ಜನಾಂಗೀಯ ದ್ವೇಷವನ್ನ ಅವನು ಪ್ರಸಾರ ಮಾಡ್ತಾನೆ. ಜನಾಂಗೀಯ ದ್ವೇಷ, ಜರ್ಮನ್ ನಲ್ಲಿ ಇದ್ದಂತಹ ಆರ್ಯನ್ ಬಿಟ್ಟು ಅಲ್ಲಿ ಬೇರೆ ಜನಾಂಗದವ್ರು ಇರ್ತಾರೆ, ಅವ್ರು ಮುಸ್ಲಿಮ್ರು ಇರ್ತಾರೆ, ಬೇರೆ ಜನಾಂಗದವರು ಕ್ಯಾಥಲಿಕ್ ಇರ್ತಾರೆ, ಅವ್ರ ಎಲ್ಲರನ್ನ ಏನ್ ಮಾಡ್ತಾರಂದ್ರೆ ಅವರನ್ನ ಗಲಭೆಯನ್ನ ಮಾಡಿಸ್ತಾನೆ ಮತ್ತು ಜನರಲ್ಲಿ ಭೀತಿಯನ್ನು ಹುಟ್ಟಿಸ್ತಾನೆ. ಆರ್ಯ ಜನಾಂಗಗಳನ್ನು ಬಿಟ್ಬಿಟ್ಟು ಮಿಕ್ಕಿರೋರ್ನ ಒಂದು ಕಡೆಯಿಂದ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಅವನೇನ್ ಮಾಡ್ದ ಹಿಟ್ಲರ್ ಒಂದು ಕ್ರೌರ್ಯ ಪಡೆಯನ್ನ ರಚನೆ ಮಾಡ್ತಾನೆ. ಕ್ರೌರ್ಯ ಪಡೆ ನೋಡಿ, ನಾವೆಲ್ಲ ಏನ್ ಮಾಡ್ತೀವಿ, ರಕ್ಷಣಾ ಪಡೆಯನ್ನ ಇಟ್ಕೊತೀವಿ ಭಾರತದಲ್ಲಿ. ರಕ್ಷಣೆ ಬೇಕು, ವಿದೇಶಿ ದಾಳಿಯಿಂದ ಮತ್ತು ಶತ್ರುಗಳಿಂದ ನಮ್ಗೆ ರಕ್ಷಣೆ ಬರ್ಬೇಕು ಅಂತ ಹೇಳ್ಬಿಟ್ಟು ರಕ್ಷಣೆ ಪಡೆ ಇಟ್ಕೊಂತೀವಿ. ಆದ್ರೆ ಏನು ಕ್ರೌರ್ಯ ಪಡೆಯನ್ನ ಇಟ್ಕೊಂಡ. ಯಾಕೆ ಇಟ್ಕೊಂಡ ಅಂದ್ರೆ ಅವನು ಬೂದು ಅಂಗಿ ದಳ ಅಂತಕ್ಕಂತಹ, ಇಲ್ಲಿ ಬ್ರೌನ್ ಶರ್ಟ್ಸ್ ಅಂತಕ್ಕಂಥ ಒಂದು ದಳವನ್ನು ನಿರ್ಮಾಣ ಮಾಡ್ತಾನೆ. ಈ ಒಂದು ಅದರಲ್ಲಿ ಸೈನಿಕರನ್ನ ಯಾವ ರೀತಿ ತರಬೇತಿ ಕೊಡ್ತಾನಂದ್ರೆ, ಅದರಲ್ಲಿ ಇರ್ತಕ್ಕಂತಹ ಸೈನಿಕರು ಹಿಟ್ಲರ್ನಿಗೆ ಪರವಾಗಿ ಇರ್ಬೇಕು, ಅವನು ಹೇಳಿದ ಕೆಲಸ ಮಾಡ್ಬೇಕು. ಆ ಕ್ರೌರ್ಯ ಪಡೆ ಏನಾಗುತ್ತಂದ್ರೆ ಜನರಲ್ಲಿ ಭೀತಿಯನ್ನು ಉಂಟು ಮಾಡುತ್ತೆ. ಅವ್ರು ಏನ್ ಮಾಡ್ತಾರೆ, ಯಾರಾದ್ರೂ ಹಿಟ್ಲರ್ ಬಗ್ಗೆ ರಹಸ್ಯವಾಗಿ ಮಾತನಾಡಿದ್ರೆ ಅವರನ್ನ ಕಂಡಿಡಿದು ಬಹಿರಂಗವಾಗಿ ಅವ್ರ ಮೇಲೆ ಗುಂಡನ್ನ ಹಾರಿಸ್ತಕ್ಕಂಥದ್ದು, ಅವರನ್ನು ಕೊಲೆ ಮಾಡೋದು, ಈ ರೀತಿಯಾಗಿ ನರಮೇಧವನ್ನ ಮಾಡೋದಕ್ಕೆ ಕ್ರೌರ್ಯ ಪಡೆಯನ್ನು ಇಟ್ಕೊಂತಾನೆ. ನಂತರ ಅವನು ಸಾಮೂಹಿಕ ಕೊಲೆಗಳನ್ನ ಮಾಡ್ತಾನೆ. ನರಮೇಧ, ಜನರನ್ನ ಯಾವ ತರ ಕತ್ತರಿಸ್ತಾನಂದ್ರೆ ಕುರಿಗಳ ತರ ಕತ್ತರಿಸ್ತಾ ಹೋಗ್ತಾನೆ. ಒಂದು ಅಂದಾಜಿನ ಪ್ರಕಾರ 6 ಮಿಲಿಯನ್ ಯಹೂದಿಗಳನ್ನ ಅವನು ಕೊಲ್ತಾನೆ. ಯಹೂದಿಗಳಂದ್ರೆ ಅವನಿಗಾಗಲ್ಲ, ಯಹೂದಿಗಳು ಕ್ರಿಶ್ಚಿಯನ್ನರು ಅವನ್ ಕಂಡ್ರೆ ಆಗಲ್ಲ. ಕೋಟಿಗೂ ಹೆಚ್ಚು ಯಹೂದಿಗಳನ್ನ ಅವನೇನ್ ಮಾಡ್ತಾನೆ, ಜರ್ಮನಿಯಲ್ಲಿ ಅವನು ಕೊಲ್ತಾನೆ. ಅಷ್ಟೇ ಅಲ್ಲ, ಹೋಲೋಕಾಸ್ಟ್ ಅಂತಕ್ಕಂತಹ ಸಾಮೂಹಿಕ ಕೊಗ್ಗೊಲೆ ಮಾಡ್ತಾನೆ. ಏನ್ ಕೊಲೆ ಮಾಡೋದು, ಜೆಸಿಬೆ ತಂದ್ಬಿಡೋದು, ಗುಣಿ ಹಾಕ್ಬಿಡೋದು, ಮುಚ್ತಾ ಇರೋದು, ಆ ರೀತಿ ಆಗಿರ್ತಕ್ಕಂಥದ್ದು ಮಾಡ್ತಾನೆ. ನಂತರ ಅವನು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತಕ್ಕಂಥ ಕ್ಯಾಂಪ್ಗಳನ್ನ ಮಾಡ್ತಾನೆ. ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂದ್ರೆ ಊಟ ನೀರು ಏನು ಕೊಡದೆ ಗುಲಾಮ್ ರೀತಿಯಲ್ಲಿ ಅವ್ರ ದುಡ್ಸ್ಕೊಳ್ಳೋದು. ಏನು ಊಟ ಕೊಡೋದು, ಸ್ವಲ್ಪ ಊಟ ಕೊಟ್ಬಿಡೋದು, ಸ್ವಲ್ಪ ನೀರ್ ಕೊಡೋದು, ಅವನು ಗುಲಾಮ್ ದುಡ್ಸ್ಕೊಳ್ಳೋದು. ಮತ್ತೆ ಅವನೇನ್ ಮಾಡ್ದ ಅಂದ್ರೆ ಒಂದು ಚೇಂಬರ್ ಅಲ್ಲಿ ಒಂದು ಗಾಳಿ ಬೆಳಕಿಲ್ದೆ ಇರ್ತಕ್ಕಂತಹ ಒಂದು ಗ್ಯಾಸ್ ಚೇಂಬರ್ ಇರುತ್ತೆ. ಆ ಚೇಂಬರ್ ನಲ್ಲಿ ಜನರನ್ನ ಕೂಡಾಕ್ತಾನೆ. ಆ ಕೂಡಾಕ್ಬಿಟ್ಟು ಅದಕ್ಕೆ ಕಿಟಕಿಗಳು ಇರೋದಿಲ್ಲ, ಒಂದೇ ಒಂದು ಬಾಗಿಲಿರುತ್ತೆ. 100 ಜನರನ್ನ ಒಂದು ಕೊಠಡಿಯಲ್ಲಿ ಕೂಡಾಕ್ಬಿಟ್ಟು ವಿಷ ಗಾಳಿಯನ್ನ ಬಿಟ್ಬಿಡ್ತಾನೆ. ವಿಷ ಗಾಳಿಯನ್ನ ಬಿಟ್ಟು ಆ ಒಂದು ಗ್ಯಾಸ್ ಚೇಂಬರ್ ಅಲ್ಲಿ ಬಹಳಷ್ಟು ಜನರು ಉಸಿರಾಟ ತೊಂದರೆಯಿಂದ ಸಾವನ್ನಪ್ತಾರೆ. ನೋಡಿ, ಈ ರೀತಿಯಾಗಿ ಅವನೇನ್ ಮಾಡ್ದ, ಕೊಲೆ ಮಾಡ್ತಾ ಬಂದ. ಕ್ರೌರ್ಯಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಅವನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮಾಸ್ ಶೂಟಿಂಗ್ ಅಂತಕ್ಕಂಥದ್ದು ಮಾಡ್ತಾ ಬಂದ. ಮಾಸ್ ಶೂಟಿಂಗ್ ಅಂದ್ರೆ ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ತಾ ಇರೋದು. ಇಲ್ಲಿ ಸುಮಾರು ವರ್ಷಗಳಿಂದ ಮುಂಬೈಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕಸಾಪ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ದಂದ್ರೆ ಸುಮಾರು 100-200 ಜನರನ್ನ ಅವನು ಕೊಂದು ಬಿಡ್ತಾನಲ್ಲ, ಅದು ಸಾಮೂಹಿಕ ಶೂಟಿಂಗ್. ಆ ರೀತಿಯಾಗಿ ಯಾರು ಸಿಕ್ಕಿದ್ರೆ ಅವರನ್ನ ಗುಂಡಿಟ್ಟು ಕೊಲ್ತಾ ಇರೋದು. ಮಕ್ಳಂತ ನೋಡೋದಿಲ್ಲ, ಮರಿಗಳಂತ ನೋಡೋದಿಲ್ಲ, ಹೆಂಗಸರು ಮುದುಕರು ಗಂಡಸರು ಯಾವ್ದು ಇಲ್ಲ, ಸಾಮೂಹಿಕವಾಗಿ ಕೊಲ್ತಕ್ಕಂಥದ್ದು. ಈ ರೀತಿಯಾಗಿ ಅವನೇನ್ ಮಾಡ್ದಂದ್ರೆ ಮಾಸ್ ಶೂಟಿಂಗ್ ಅನ್ನ ಇಟ್ಕೊಂತಾನೆ. ನಂತರ ಈ ರೀತಿಯಾಗಿ ಗುಂಡಿಟ್ಕೊಂಡ. ಇದು ಕ್ರೌರ್ಯಕ್ಕೆ ತುಂಬಾ ಉದಾಹರಣೆಯನ್ನ ಕೊಡ್ಬೋದು. ನಂತರ ಇಟಲಿ ದೇಶದಲ್ಲಿ ಅಷ್ಟೇ ಮುಸೋಲಿನಿ ಅಂತಕ್ಕಂಥ ವ್ಯಕ್ತಿ, ಇವನು ಇಟಲಿ ದೇಶ, ಇವರಿಬ್ರು ಏನ್ ಮಾಡಿದ್ರಂದ್ರೆ ಇಡೀ ಪ್ರಪಂಚದಲ್ಲಿ ನಡೆಸಿರ್ತಕ್ಕಂಥ ಒಂದು ಹತ್ಯಾಕಾಂಡ ಬೇರೆ ಯಾರು ನಡೆಸಿಲ್ಲ. ಆದ್ರೆ ಬೇರೆಯವ್ರು ನಡೆಸಿದ್ದಾರೆ. ಯಾರು ನಡೆಸಿದ್ದಾರೆ? ಬೇರೆ ಮುಸಲ್ಮಾನ್ ದೊರೆಗಳು ನಡೆಸಿದ್ದಾರೆ. ನಡೆಸಿಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವರು ಭಾರತವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರುಗಳು ಸಹ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ನಡೆಸಿದ್ದಾರೆ. ಆದ್ರೆ ಇತಿಹಾಸದಲ್ಲಿ ನೋಡಿದಾಗ ಇವನಷ್ಟು ಅಮಾನುಷವಾಗಿ ವರ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲ. ಈ ಹಿಂಸೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಿವಿ ಸೆಕ್ಷನ್ ಅಂತಕ್ಕಂಥದ್ದು ಬರುತ್ತೆ. ಹಿಂಸೆ ಯಾರು ಮಾಡ್ತಾರೆ? ತಿಳಿದವರು ಮಾಡ್ತಾರೆ, ತಿಳಿದೇ ಇಲ್ದವರು ಮಾಡ್ತಾರೆ. ಯಾರು ಮಾಡ್ತಾರೆ? ವಿದ್ಯಾವಂತರಾಗಿರ್ತಕ್ಕಂಥ ವೈದ್ಯರು ಸಹ ಮಾಡ್ತಾರೆ, ಬುದ್ಧಿವಂತ ಜನಾಂಗದವರು ಸಹ ಹಿಂಸೆಯನ್ನ ಮಾಡ್ತಾರೆ. ಯಾವ ರೀತಿ? ಒಬ್ಬ ವೈದ್ಯ ಇರ್ತಾನೆ, ಒಬ್ಬ ಸರ್ಜನ್ ಇರ್ತಾನೆ, ಯಾವ್ದೋ ಒಂದು ಔಷಧಿಯನ್ನ ಕಂಡುಹಿಡಿಬೇಕು. ಅದಕ್ಕಾಗಿ ಆತ ಏನ್ ಮಾಡ್ತಾನೆ? ಪ್ರಾಣಿಗಳನ್ನ ಬಳಸ್ಕೊಂತಾನೆ. ಪ್ರಾಣಿಗಳನ್ನ ಜೀವ ಇರುವ ಹಾಗೆ ಪ್ರಾಣಿಗಳನ್ನ ಕೊಯ್ಯೋದು,
ಕೊಯ್ದು ಪರೀಕ್ಷೆ ಮಾಡೋದು. ಈ ರೀತಿಯ ಕೆಲವರು ವೈದ್ಯರು ಮಾಡ್ತಾರೆ. ಇತಿಹಾಸ ಪರಿಭಾಷೆಯಲ್ಲಿ ಹೇಳ್ತಾರೆ ಇದು ಮಾಡಬಾರ್ದು. ನೋಡಿ, ಮನುಷ್ಯ ಏನ್ ಮಾಡ್ತಾನಂದ್ರೆ ಅವನು ಮನುಷ್ಯನ ಬದುಕಿಸುವುದಕ್ಕೆ ಸಣ್ಣ ಜೀವಿಗಳನ್ನ ಯಾಕೆ ನಾಶ ಮಾಡಬೇಕು? ನಾಯಿ, ಕಪ್ಪೆ ಮುಂತಾದವುಗಳನ್ನ ಕೊಲ್ಲುವುದರಿಂದ ನಮ್ಗೇನ್ ದೋಷ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರು ತಿಳ್ಕೊಂತಾರೆ. ಏನ್ ದೋಷ ಇಲ್ಲ ಬಿಡು, ಕಪ್ಪೆ ಕೊಂದ್ರೆ ಏನು, ಕಪ್ಪೆ ಒಂದು 4 ನಾಯಿಗಳನ್ನು ಕೊಂದ್ರೆ ಏನು, 4 ನಾಯಿಗಳನ್ನ ಕೊಂದ್ಬಿಟ್ಟು ಅವುಗಳನ್ನ ಪರೀಕ್ಷೆ ಮಾಡಿ ಅವುಗಳಿಂದ ನಾವು ಕೆಲವು ಔಷಧಿಗಳನ್ನ ಕಂಡು ಹಿಡಿದು ಮನುಷ್ಯರು ಕೊಟ್ಟು ಬದುಕಿಸ್ತೀವಲ್ಲ, ಅದೇನು ತಪ್ಪೇನಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಲವರು ವಾದ ಮಾಡ್ತಾರೆ. ಆದ್ರೆ ಇಲ್ಲಿ ಆಲ್ಕೊನೆಯವ್ರು ಹೇಳ್ತಾರೆ ಇಲ್ಲಿ ಅದು ಸಹ ತಪ್ಪು. ಆ ರೀತಿಯಾಗಿ ನಾವು ಕೆಲವರು ಅಭಿಮತ ಅದು, ಆದ್ರೆ ಆ ರೀತಿ ಮಾಡಬಾರ್ದು. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೀದಿಯಲ್ಲಿ ಅನ್ನ ಇಲ್ಲದೆ ಏನ್ ಮಾಡ್ತಾರೆ, ಕೆಲವು ನಾಯಿಗಳು ತಿರುಗಾಡ್ತಾ ಇರ್ತವೆ, ಬೀದಿ ನಾಯಿಗಳು. ಒಬ್ಬ ಏನ್ ಮಾಡ್ದ, 6 ನಾಯಿಗಳನ್ನ ಒಬ್ಬನು ತೆಗೆದುಕೊಂಡು ಬಂದ, ಅವುಗಳಿಗೆ ಒಳ್ಳೆ ಆಹಾರವನ್ನು ಕೊಟ್ಟ. ಕೆಲವಾರು ತಿಂಗಳುಗಳು ಅದನ್ನ ಚೆನ್ನಾಗಿ ಆಹಾರ ಕೊಟ್ಟು ಚೆನ್ನಾಗಿ ಅವುಗಳನ್ನು ಪೋಷಿಸ್ತಾನೆ. ದುಂಡಾಗಿ ಆ ನಾಯಿಗಳು ಬೆಳಿತವೆ. ನಂತರ ಆತ ಏನ್ ಮಾಡ್ತಾನಂದ್ರೆ ಆ ನಾಯಿಗಳಿಗೆ ಯಾತನೆ ಆಗದೆ ಇರುವ ಹಾಗೆ ಕ್ಲೋರೋಫಾರಂ ಅನ್ನು ಕೊಡ್ತಾನೆ. ಕ್ಲೋರೋಫಾರಂ ಕೊಟ್ಬಿಟ್ಟು ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ಅವುಗಳಿಗೆ ಮದ್ದು ಬರ್ಸ್ಬಿಟ್ಟು ಅವುಗಳನ್ನ ಕೊಯ್ದ್ಬಿಟ್ಟು ಅವುಗಳ ಅಂಗಾಂಗಗಳನ್ನ ಪರೀಕ್ಷೆ ಮಾಡಿ ಆ ಏನೋ ಒಂದು ಫಾರ್ಮುಲನ್ನ ಕಂಡಿಡಿದು ಒಬ್ಬ ವೈದ್ಯ ಮತ್ತೆ ಏನ್ ಮಾಡ್ತಾನೆ, ನಾಯಿಗಳಿಗೆ ಅದೇ ರೀತಿಯಾಗಿ ಯಥಾ ಪ್ರಕಾರ ಆ ಹೊಲಿಗೆಯನ್ನ ಹಾಕ್ಬಿಟ್ಟು ತರುವಾಯ ಗಾಯಗಳನ್ನ ವಾಸಿ ಮಾಡಿ ಅವುಗಳನ್ನ ಮತ್ತೆ ಬೀದಿಗೆ ಬಿಡ್ತಾನೆ. ನೋಡಿ, ಇದು ಕ್ರೌರ್ಯ ಅಲ್ವಾ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. 6 ನಾಯಿಗಳು ಯಾವುದು ಸಾಯ್ಲಿಲ್ಲ, ಸಾಯ್ದೇ ಇದ್ರು ಸಹ ಏನ್ ಮಾಡ್ತಾವ ಅಂದ್ರೆ ಮದ್ದು ಬರ್ಸ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಅವುಗಳನ್ನ ಬಿಡ್ತಾನೆ. ಇದು ಒಂದು ಕ್ರೌರ್ಯ. ಇಲ್ಲಿ ಮತ್ತೆ ಕೆಲವರು ಇನ್ನ ಎಂತ ಕ್ರೌರ್ಯವನ್ನ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತಾಪಮಾನ ಎಷ್ಟಿದೆ ಅಂತ ತಿಳ್ಕೊಬೇಕು. ಈಗ ಮನುಷ್ಯ ನಮ್ಗೆ ಈಗ ಉದಾಹರಣೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಣ್ಣಾಗಿರ್ಬೋದು, ಹೃದಯ ಆಗಿರ್ಬೋದು, ಶ್ವಾಸಕೋಶಗಳು, ಮೂತ್ರಪಿಂಡಗಳು, ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಎಷ್ಟು ಡಿಗ್ರಿವರೆಗೆ ಇವು ಸಹಿಸ್ತವೆ. ಈಗ ಕಣ್ಣನ್ನ ನಾವು ಒಂದು ಬಿಸಿನೀರಲ್ಲಿ ಹಾಕಿದಾಗ ಎಷ್ಟು ಕಾಲ ಅದು ಏನಾಗುತ್ತೆ ಅಂದ್ರೆ ಜೀವಂತವಾಗಿರುತ್ತೆ. ಆ ರೀತಿಯಾಗಿ ಕೆಲವು ಅಂಗಾಂಗಗಳನ್ನ ಏನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾರಂದ್ರೆ ಕೆಲವು ವ್ಯಕ್ತಿಗಳು ಎಷ್ಟು ಡಿಗ್ರಿಯವರೆಗೆ ಈ ಪ್ರಾಣಿ ಅದು ಏನ್ ಮಾಡುತ್ತೆ ತಡೆಯಬಲ್ಲದು ಅನ್ನೋದಕ್ಕೆ ಏನ್ ಮಾಡ್ತಾರಂದ್ರೆ ಕೆಲವು ಪ್ರಾಣಿಗಳನ್ನ ಜೀವ ಸಹಿತ ಬೇಯಿಸ್ತಾರಂತೆ. ಬಿಸಿನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಡೋದು. ಬದುಕಿರ್ತಕ್ಕಂಥ ಒಂದು ಪ್ರಾಣಿ ತಂದ್ಬಿಡೋದು, ಬೇಯಿಸ್ಬಿಡೋದು, ಚೆನ್ನಾಗಿ ಬೇಯಿಸ್ಬಿಟ್ಟು ಪರೀಕ್ಷೆ ಮಾಡೋದು. ಹಾಗೆ ಏನಾಗಿದೆ ಅಂದ್ರೆ ಅದಕ್ಕೆ ಹಿಂಸೆ ಇರುತ್ತೆ. ಹಿಂಸೆ ಇದ್ರು ಅವನಿಗೆ ಗೊತ್ತಾಗುತ್ತೆ ಇಷ್ಟು ಡಿಗ್ರಿಯವರೆಗೆ ಅದು ತಟ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಪರೀಕ್ಷೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾರೆ. ಇದು ಒಂದು ಕ್ರೌರ್ಯ. ಅದಕ್ಕೆ ಹೇಳ್ತಾರೆ ಹಿಂಸೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಇದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ಇದೆ. ಅದಕ್ಕೆ ಹೇಳ್ತಾರೆ ಪರಿಹಾರ. ಏನು ಪರಿಹಾರ ಅಂದ್ರೆ ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಮಾಡ್ಬೇಕಾಗಿದ್ರೆ ನಮ್ಮ ಯೋಗ ದೃಷ್ಟಿಯನ್ನು ಬೆಳೆಸ್ಕೋಬೇಕು. ನಾವು ಯೋಗಿಗಳಾಗ್ಬೇಕು. ಹಿಂಸೆ ಮಾಡುವುದಕ್ಕಿಂತ ಮುಖ್ಯವಾಗಿ ನಾವು ಯೋಗಾಭ್ಯಾಸವನ್ನ ಮಾಡಬೇಕು. ಯೋಗ ದೃಷ್ಟಿಯನ್ನ ಬೆಳೆಸ್ಕೋಬೇಕು. ಯೋಗ ದೃಷ್ಟಿಯನ್ನ ಬೆಳೆಸ್ಕೊಂಡು ಅದರ ಮೂಲಕ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗೋದನ್ನ ತಡಿಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಈಗ ಅಡಾಪ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಯೋಗ ದೃಷ್ಟಿಯನ್ನು ಎಷ್ಟು ಜನರು ಬೆಳೆಸ್ಕೊಂತಾರೆ. ಎಷ್ಟು ವೈದ್ಯರಿಗೆ ಯೋಗ ದೃಷ್ಟಿ ಇದೆ. ಅವರು ಯೋಗ ಮಾಡ್ಬಿಟ್ಟು ಪ್ರಾಣಾಯಾಮ ಮಾಡಿ ಆ ಒಂದು ಲೆಟ್ಬಿಟ್ಟಿರ್ತಾರ. ಅವರು ಯೋಗ ದೃಷ್ಟಿಯನ್ನು ಬೆಳೆಸ್ಕೊಂಡು ಮಾಡೋದಕ್ಕೆ ಸಾಧ್ಯವಾ ಅಂದ್ರೆ ಅದಕ್ಕೂ ಸಹ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಕ್ರೌರ್ಯ ಅಂತಕ್ಕಂಥದ್ದು ನಡೀತಾ ಇದೆ. ಇನ್ನು ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಏನಾಗಿದೆ ಅಂದ್ರೆ ಮಕ್ಕಳ ಬಗ್ಗೆ ಕ್ರೌರ್ಯ ಅಂತಕ್ಕಂಥದ್ದು ನಾವ್ ಎಲ್ಲಿಂದ ಒಬ್ಬ ಮನುಷ್ಯ ಕೆಟ್ಟವನಾಗೋದಕ್ಕೆ ಏನ್ ಕಾರಣ ಅಂದ್ರೆ ತಂದೆ ತಾಯಿಗಳೇ ಕಾರಣ. ಅವನ್ ಮುಂದೆ ಒಬ್ಬ ಕೊಲೆ ಪಾತಕ ಆಗೋದಕ್ಕೆ ತಂದೆ ತಾಯಿಗಳ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಸಮರ್ಪಕವಾಗಿ ಸಕಾಲದಲ್ಲಿ ಮಕ್ಕಳಿಗೆ ಸಿಗದೇ ಇದ್ದಾಗ ಅಂತಹ ಮಕ್ಕಳು ಹಾದಿ ತಪ್ತಾರೆ. ಅವರು ಹಿಂಸೆಯ ಮಾರ್ಗವನ್ನ ಅವರು ಅನುಸರಿಸ್ತಾರೆ. ನೋಡಿ, ಅದಕ್ಕೆ ಅನೇಕ ಉಪಾಧ್ಯಾಯರುಗಳು ಹುಡುಗರನ್ನ ಹಿಂಸಿಸುವುದು, ಭಯ ಪಡಿಸುವುದು ಇವು ಪದ್ಧತಿಯಾಗಿವೆ. ಇವರೆಲ್ಲ ಇದನ್ನು ಪದ್ಧತಿ ಎಂಬ ನೆಪದಿಂದ ನ್ಯಾಯವೆಂದು ಹೇಳಿಕೊಳ್ಳುತ್ತಾರೆ. ಇಲ್ಲಿ ಶಾಲೆಗಳಲ್ಲಿ ನೋಡ್ಬೋದು, ಪ್ರತಿದಿನ ಇದೇ ನಡೀತಾ ಇದೆ. ಉಪಾಧ್ಯಾಯರುಗಳು ಶಿಕ್ಷೆ ಕೊಡ್ತಕ್ಕಂಥದ್ದು. ಈ ಶಿಕ್ಷೆ ಅಂತಕ್ಕಂಥದ್ದು ಕೊಡಬಾರ್ದು.
ಆದ್ರೆ ಶಿಕ್ಷೆ ಕೊಡದಿದ್ರೆ ಮಗುವಿಗೆ ಯಾವ ತರ ಕಲ್ಸೋದು? ಎಲ್ಲ ಶಿಕ್ಷಕರೇ ಪ್ರಶ್ನೆ ಇರುತ್ತೆ. ಒಬ್ಬ ಹುಡುಗ ಶಾಲೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾನೆ, ತುಂಬಾ ತುಂಟನಾಗಿರ್ತಾನೆ, ನಾವೆಲ್ಲ ಉಪಾಧ್ಯಾಯ ಆಗಿರೋದ್ರಿಂದ ನಮ್ಗೆ ಅನುಭವ ಇರುತ್ತೆ. ಅವನಿಗೆ ಶಿಕ್ಷೆ ಕೊಡಬಾರ್ದು, ಹೊಡಿಬಾರ್ದು ಅಂದಾಗ ಅವನ ಅರ್ಥಕ್ಕೆ ಬರೋದಿಲ್ಲ. ಏನ್ ಮಾಡೋದು? ಬರೀ ಮಾತಲ್ಲಿ ಹೇಳಿ, ಎಷ್ಟು ಹೇಳೋದು ತಿಳ್ಕೊಳ್ತಕ್ಕಂಥ ಜ್ಞಾನ ಅವನಲ್ಲಿ ಇದೆಯಾ? ಮಾತಿಗೆ ಅವನು ಒಳ್ಳೆಯವನಾಗ್ತಾನ. ಆಗ ಅವನ್ ಏನ್ ಮಾಡ್ಬೇಕಂದ್ರೆ ಲಘುವಾಗಿ ಶಿಕ್ಷೆಯನ್ನ ಕೊಟ್ಟೆ ಕೊಡ್ತಾರೆ. ನೋಡಿ, ಅದು ತಪ್ಪು ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಹುಡುಗರು ಅವ್ರ ತಪ್ಪು ಸರಿ ಹೋಗುತ್ತಾ? ನಾವು ಒಬ್ಬ ಹುಡುಗನಿಗೆ ಒಂದ್ ಏಟ್ ಕೊಟ್ವಿ, ಏಟ್ ಕೊಟ್ಟ ತಕ್ಷಣ ಅವನು ಸರಿ ಹೋದ್ನ, ನಾಳೆ ತಪ್ಪು ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು ನಾವೇ ಏನ್ ಮಾಡ್ಬೇಕು? ಪ್ರಶ್ನೆ ಹಾಕೋಬೇಕು. ನಾಳೆ ಮತ್ತೆ ಯಥಾ ಪ್ರಕಾರ ಅದೇ ತಪ್ಪು ಮಾಡಿದಾಗ ನಾವು ನೆನ್ನೆ ಕೊಟ್ಟಿರ್ತಕ್ಕಂಥ ಏಟಿನ ಒಂದು ಫಲ ಏನಾಯ್ತು? ಹೋಯ್ತಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಮಕ್ಕಳ ಮನಸ್ಸನ್ನ ಅರಿತು ಶಿಕ್ಷೆ ಇಲ್ಲದೆ ಅವರನ್ನ ತರಬೇತಿ ಕೊಡ್ಬೇಕು. ಈಗ ಶಿಕ್ಷಣ ಹೇಳ್ತಾ ಇದೆ, ಮೊದ್ಲೇನಾಗಿತ್ತು? ಬೆತ್ತವನ್ನು ಇಡೀ ಮಗುವನ್ನ ರಕ್ಷಿಸುವಂತಿತ್ತು. ಬೆತ್ತವನ್ನ ಇಡೀ ಮಗುವನ್ನ ರಕ್ಷಿಸುವಂತಿತ್ತು. ಆಗ ಅವರೇ ಡಿಪಾರ್ಟ್ಮೆಂಟ್ ಹೇಳ್ತಿತ್ತು, ಮಕ್ಕಳನ್ನ ದಂಡಿಸ್ರಿ, ನೀವು ಹೊಡೀರಿ ಪರವಾಗಿಲ್ಲ, ನೀವು ಅವ್ರಿಗೆ ಶಿಕ್ಷಣ ಕಲಿಸಿ ಅಂತ. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಬೆತ್ತವನ್ನ ಬಿಡಿ, ಮಕ್ಕಳನ್ನು ರಕ್ಷಿಸಿ. ಬೆತ್ತ ಬಿಸಾಕ್ಬಿಡಿ, ಬೆತ್ತ ಬಿಟ್ಬಿಡಿ, ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಹೇಳ್ತಾ ಇದೆ. ಆದೇಶ ಹೊಡ್ಸ್ಬಿಟ್ಟಿದೆ, ಯಾರನ್ನ ಹೊಡಿಯಂಗೆ ಇಲ್ಲ. ಈ ಜಪಾನ್ ದೇಶದಲ್ಲಿ ಇಲ್ಲಿ ಹುಡುಗರನ್ನ ಹೊಡೆಯೋದೇ ಇಲ್ವಂತೆ. ಜಪಾನ್ ದೇಶದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಹೊಡೆಯೋದೇ ಇಲ್ವಂತೆ. ಇಟಲಿ ದೇಶದಲ್ಲಿ ಅಷ್ಟೇ ವಿದ್ಯಾರ್ಥಿಗಳು ಉಪಾಧ್ಯಾಯರು ಸ್ನೇಹಿತರಾಗಿ ವಿಶ್ವಾಸದಿಂದ ಇರ್ತಾರಂತೆ ಇಟಲಿ ದೇಶದಲ್ಲಿ. ಇನ್ನ ಬೇರೆ ಇಂಗ್ಲೆಂಡ್ ದೇಶದಲ್ಲಿ ತೆಗೆದುಕೊಂಡಾಗ ಮಗುವನ್ನ ಹೊಡೆಯಂಗೆ ಇಲ್ವಂತೆ. ಎಲ್ಲ ಒಂದು ಓದಿದ ನೆನಪು ನನಗೆ. ಮಕ್ಕಳನ್ನ ಹೊಡೆದ್ರೆ ಒಂದು ಮಗು 5 ವರ್ಷದ ಮಗು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಂತೆ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀಯ ಅಂದ್ರೆ, ನಮ್ಮ ಡ್ಯಾಡಿ ಮತ್ತು ಮಮ್ಮಿ ಮೇಲೆ ಕೊಡ್ತಾ ಇದ್ದೀನಿ. ಯಾಕೆ ಕೊಡ್ತಾ ಇದ್ದೀಯ ಅಂದ್ರೆ, ಅವ್ರು ನನ್ನನ್ನು ಹೊಡೆದ್ರು. ಆಗ್ಲೇ ಇಮಿಡಿಯೇಟ್ ಆಗಿ ಪೊಲೀಸ್ ಮನೆಗೆ ಬಂತು. ನೋಡಿ, ಈ ರೀತಿಯಾಗಿ ನಿಮ್ಮ ಮಗು ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ, ನೀವು ಮಕ್ಕಳನ್ನ ಹೊಡೆದ್ರ ಅಂತ, ನಡೀರಿ ಪೊಲೀಸ್ ಸ್ಟೇಷನ್ಗೆ ಅಂತೆ. ಇದೇನಪ್ಪ ಗ್ರಾಚಾರ ಇದು? ನಮ್ಮ ಮಗುವನ್ನ ನಾವು ಹೊಡಿಬಾರ್ದು. ಮಕ್ಕಳ ಹಕ್ಕು, ಹ್ಯೂಮನ್ ರೈಟ್ಸ್, ಇಲ್ಲಿ ಚಿಲ್ಡ್ರನ್ಸ್ ರೈಟ್ಸ್ ಇದೆ. ವಿಶ್ವಸಂಸ್ಥೆ ಮಕ್ಕಳಿಗಾಗಿ ಹಕ್ಕುಗಳನ್ನ ಕೊಟ್ಟಿದೆ. ನಾವು ವಿಶ್ವ ಸಂಸ್ಥೆ ಏನಾಗಿದೆ ಅಂದ್ರೆ ಮಕ್ಕಳ ಹಕ್ಕುಗಳನ್ನು ಕೊಟ್ಟಿದೆ. ಅವೆಲ್ಲ ತಿಳ್ಕೊಬೇಕು ನಾವು. ನಮಗೆ ಭಾರತ ಸರ್ಕಾರ ಯಾವ ರೀತಿಯಾಗಿ 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆಯೋ, ಅದೇ ರೀತಿ ವಿಶ್ವಸಂಸ್ಥೆ ವಿಶ್ವದ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಹಕ್ಕುಗಳನ್ನ ಕೊಟ್ಟಿದೆ. ಆಟವಾಡುವ ಹಕ್ಕು, ಬದುಕುವ ಹಕ್ಕು, ಓದುವ ಹಕ್ಕು, ಹಿಂಸೆಗೆ ವಿರೋಧವಾಗಿರ್ತಕ್ಕಂಥ ಹಕ್ಕು. ನೋಡಿ, ಇವೆಲ್ಲ ಹಕ್ಕುಗಳನ್ನ ವಿಶ್ವ ಮಗುವಿಗೆ ಕೊಟ್ಬಿಟ್ಟಿದೆ ವಿಶ್ವಸಂಸ್ಥೆ. ಅದಕ್ಕಾಗಿ ಯಾವ ಮಗುವನ್ನ ನಾವು ಹೊಡೆಯಂಗಿಲ್ಲ, ದಂಡಿಸಂಗಿಲ್ಲ. ಇಲ್ಲಿ ರಸ್ತೆಯಲ್ಲಿ ಹೋಗುತ್ತಿರುವಾಗ ಉಪಾಧ್ಯಾಯರು ನೋಡಿದರೆ ಅವನ ಸಮೀಪಕ್ಕೆ ಹೋಗಿ ಅವನ ಬಟ್ಟೆಯನ್ನು ಎಳೆದು ಅವನೊಂದಿಗೆ ಹುಡುಗಾಟವಾಡುತ್ತಾರೆ. ನೋಡಿ, ಇಲ್ಲಿ ಇಟಲಿ ದೇಶದಲ್ಲಿ ಮಾಸ್ಟರ್ಗಳಂದ್ರೆ ಭಯನೇ ಇಲ್ಲ. ಹಿಂದೆ ಓಡೋಗ್ತಿದ್ರೆ ಅವನ ಬಟ್ಟೆಯನ್ನು ಎಳೆದು ಬಿಟ್ಟು ಅವ್ನ ಕೈ ಹಿಡ್ಕೊಂಡು ಅವನ ಜೊತೆಯಲ್ಲಿ ಹೋಗ್ತಾರಂತೆ. ಅದೇ ನಮ್ಮ ದೇಶದಲ್ಲಿ, ನಮ್ಮೂರುಗಳಲ್ಲಿ ಟೀಚರ್ ಅಂದ್ರೆ 3 ಮೈಲ್ ದೂರದಲ್ಲಿ ಇರ್ತಿದ್ವಿ. ನಾವಂತೂ ಚಿಕ್ಕ ಹುಡುಗರಾಗಿದ್ದಾಗ ನಡಿಗೆ ಸಾಯ್ತಿದ್ವಿ. ಹಾಗೆ ಮಾಸ್ಟರ್ ಬರ್ತಾ ಇದ್ರಂದ್ರೆ ಅವ್ರ ಮುಖ ನೋಡೋದಿರ್ಲಿ, ಅವ್ರು ಬಂದ್ರೆ ತಪ್ಸ್ಕೊಂಡು ಓಡೋಗ್ತಿದ್ವಿ. ಯಾಕಂದ್ರೆ ಅಷ್ಟೊಂದು ಭಯವನ್ನು ಉಂಟು ಮಾಡಿದ್ರಾಗ, ತುಂಬಾ ಭಯವನ್ನು ಉಂಟು ಮಾಡ್ತಿದ್ರು. ಇಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಗುರುಗಳು ಮತ್ತು ಮಕ್ಕಳ ಮಧ್ಯೆ ಅಗಾಧವಾಗಿರ್ತಕ್ಕಂಥ ಒಂದು ಗ್ಯಾಪ್ ಇತ್ತವಾಗ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಇಬ್ಬರ ನಡುವೆ ಗ್ಯಾಪ್ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಮಕ್ಕಳನ್ನ, ಜನರನ್ನ ಅವರ ಇಷ್ಟಾನುಸಾರ ವರ್ತಿಸುವುದಕ್ಕೆ ಅವಕಾಶ ಕೊಡದೆ ಅತಿಯಾಗಿ ವಿರೋಧಿಸುವುದು ಕೂಡ ಒಳ್ಳೆಯದಲ್ಲ. ಮಕ್ಕಳಿಗೆ ಏನ್ ಮಾಡ್ಬೇಕು? ಮಕ್ಕಳೇ ಆಗಿರ್ಬೋದು, ಜನರನ್ನೇ ಆಗಿರ್ಬೋದು, ನಾವು ಅನೇಕ ಜನರಿಗೆ ಹಿತೋಪದೇಶ ಕೊಡ್ತಾ ಇರ್ತೀವಿ. ಅವ್ರು ಏನಾಗಿದೆ, ನನ್ನ ಮಾತು ಕೇಳ್ಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡಿರ್ತೀವಿ. ನಂತರನೇ ಅವರು ಆಗ್ಬೇಕು ಅಂತಕ್ಕಂಥ ವರ್ತನೆ ಇರುತ್ತೆ. ಇದು ತಪ್ಪು. ಈಗ ಹುಡುಗರು ಏನಾಗಿದೆ ಅಂದ್ರೆ, ಹುಡುಗರಿಗೆ ಏನಾಗಿದೆ ಅಂದ್ರೆ ಹಿರಿಯರ ಮಾತನ್ನ ಕೇಳಲೇಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಲ್ಲ. ಹಿಂದೆ ಏನಾಗಿತ್ತು, ನನ್ನ ಮಗ, ನಮ್ಮ ಹುಡುಗ ನನ್ನ ಮಾತು ಕೇಳಬೇಕು ಅಂತಕ್ಕಂಥ ಭಾವನೆ ಇತ್ತು. ಈಗ ಏನಾಗಿದೆ ಅಂದ್ರೆ ಆ ರೀತಿ ಹೇಳಂಗೆ ಇಲ್ಲ. ಯಾಕಂದ್ರೆ ಮಕ್ಕಳು ಅವರಲ್ಲಿ ಕಾಲ ಕಳೆದಂತೆಲ್ಲ, ಇಲ್ಲಿ ಜನರೇಷನ್ ಬೆಳೆದಂತೆಲ್ಲ ಅವರಲ್ಲಿ ಜ್ಞಾನ ಅಂಕುರವಾಗ್ತಾ ಇದೆ. ನಮಗಿಂತ ಬುದ್ಧಿವಂತರಾಗಿ ಬಿಡ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಬುದ್ಧಿ ಹೇಳೋ ಮಟ್ಟಿಗೆ ಹೋಗ್ತಾ ಇಲ್ಲ. ಕೇವಲ ನಾವು ಅವರನ್ನ ಗಮನಿಸ್ಬೇಕಷ್ಟೇ. ಈಗ ಮಕ್ಕಳಿಗೆ ಬುದ್ಧಿ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ತಿರುಗಿ ಬೀಳ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೆ ಹೇಳ್ತಾರೆ,
ಒಳ್ಳೆಯದಲ್ಲ. ಈಗ ಹುಡುಗರು ಹಿರಿಯರ ಮಾತು ಕೇಳ್ಬೇಕನ್ನೋದೇ ಇಲ್ಲ. ಯಾಕಂದ್ರೆ ಈಗಿರ್ತಕ್ಕಂಥ ಜನರೇಷನ್ ಆ ತರ ಇದೆ. ಯಾಕಂದ್ರೆ ಆ ರೀತಿ ಆಗಿರ್ತಕ್ಕಂಥ ಇರೋದ್ರಿಂದ ಅವ್ರಿಗೆ ಮೆಲು ಮಾತಿನಲ್ಲಿ ಹಿಂಸೆ ಆಗದೆ ರೀತಿಯಲ್ಲಿ ಅವರನ್ನ ಬೆಳೆಸ್ಬೇಕಾಗಿದೆ. ನಂತರ ಇತರರು ಮಾಡಕೂಡದೆಂದು ಹೇಳುವ ತಪ್ಪುಗಳನ್ನು ಹೇಳುವವರು ತಾವೇ ಮಾಡುತ್ತಾರೆ. ಇಲ್ಲಿ ಮತ್ತೊಂದು ಏನಪ್ಪಾ ಅಂದ್ರೆ, ಹಿರಿಯರಾಗಿರ್ಬಹುದು, ಶಿಕ್ಷಕರಾಗಿರ್ಬಹುದು, ಮಕ್ಕಳ ದೃಷ್ಟಿಯಲ್ಲಿ ಕೇವಲವಾಗಿದ್ದಾರೆ. ಏಕೆಂದರೆ ಈ ಒಂದು ಮಾತಿನಿಂದ ಅವ್ರು ಹೇಳ್ತಾರೆ, ಇತರರು ಮಾಡಕೂಡದೆಂದು ಹೇಳುವ ತಪ್ಪುಗಳನ್ನು ಹೇಳುವವರು ತಾವೇ ಮಾಡುತ್ತಾರೆ. ಇಲ್ಲಿ ಉದಾಹರಣೆ ಕೊಡ್ತಾರೆ, ನೀನ್ ಬೀಡಿ ಸೇದ್ಬೇಡಪ್ಪ ಅಂತ ಹೇಳ್ಬಿಟ್ಟು ತಂದೆ ಮಗನಿಗೆ ಹೇಳ್ತಾನೆ. ತಂದೆನೆ ಹೋಗ್ಬಿಟ್ಟು ಬೀಡಿ ಸೇದ್ತಾ ಇದ್ರೆ ಅದಕ್ಕೆ ಪರಿಣಾಮ ಏನು? ಇಸ್ಪೀಟ್ ಆಡ್ಬೇಡ. ಇವೆಲ್ಲ ಕೆಲವು ಉದಾಹರಣೆಗಳು. ಅಂದ್ರೆ ನಾವೇನಾಗಿದೆ ಅಂದ್ರೆ, ನಮ್ಮನ್ನ ನೋಡಿ ಅವ್ರು ಕಲಿಬೇಕೆ ಹೊರ್ತು ನಮ್ಮ ಮಾತುಗಳನ್ನ ಹೇಳ್ಬಿಟ್ಟು ಕಲ್ಸಕ್ಕಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಹಿಂಸೆ ಅಂತಕ್ಕಂಥದ್ದು. ಕರ್ಮ ಪದ್ಧತಿಯು ಕೂಡ ಆ ರೀತಿ ಇರುತ್ತೆ. ಇಲ್ಲಿ ಕರ್ಮ ಅಂತಕ್ಕಂಥದ್ದೇ, ಕರ್ಮಕ್ಕೆ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗಿದೆ. ಕರ್ಮವು ಪದ್ಧತಿಯನ್ನು ಲಕ್ಷ್ಯ ಮಾಡುವುದಿಲ್ಲ. ಹಿಂಸೆಯ ಫಲವಾಗಿ ಬರುವ ಕರ್ಮವು ಎಲ್ಲಕ್ಕಿಂತಲೂ ಹೆಚ್ಚು ಘೋರವಾದದ್ದು. ಭಾರತ ದೇಶದಲ್ಲಿ ಇಂತಹ ಪದ್ಧತಿಗಳಿಗೆ ಯಾವ ಕಾರಣವೂ ಇಲ್ಲ. ಏಕೆಂದರೆ ಅಹಿಂಸಾ ಧರ್ಮವು ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದ ವಿಷಯ. ನಮ್ಮ ದೇಶದಲ್ಲಿ ಏನಾಗಿದೆ, ಅಹಿಂಸೋ ಪರೋ ಧರ್ಮ ಅಂತಕ್ಕಂಥ ನೀತಿ ಇದೆ ನಮ್ಗೆ. ಮಹಾತ್ಮ ಗಾಂಧೀಜಿ ಅವರಿಂದ ಹಿಡಿದು ಗೌತಮ್ ಬುದ್ಧರವರೆಗೆ ಇವರು ಅಹಿಂಸೆಯನ್ನ ಬೋಧನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ಅಹಿಂಸೆ ಅಂತಕ್ಕಂಥದ್ದು ಅಲ್ಲಿ ಏನಾಗಿದೆ, ಅಲ್ಲಿಂದ ನಾವು ತಿಳ್ಕೊಂಡ್ ಬರ್ತಾ ಇದೀವಿ. ಈ ಅಹಿಂಸೆಗೆ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಹೆಚ್ಚು ಒತ್ತನ್ನು ಕೊಡ್ಬೇಕಾಗಿದೆ. ಇನ್ನು ಜನರು ಅನೇಕ ಕಸುಬುಗಳನ್ನು ಮಾಡ್ತಾರೆ, ಅನೇಕ ಉದ್ಯೋಗಗಳನ್ನು ಮಾಡ್ತಾರೆ. ರೈತರು ವ್ಯವಸಾಯ ಮಾಡ್ತಾರೆ, ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಾರೆ. ಇಲ್ಲಿ ಹೇಳ್ತಾರೆ, ಜನರು ಜೀವನೋಪಾಯಕ್ಕಾಗಿ ಒಬ್ಬ ವ್ಯಕ್ತಿ ಉಪಾಧ್ಯಾಯ ವೃತ್ತಿಯನ್ನ ಅವಲಂಬಿಸಿರುತ್ತಾರೆ. ಈಗ ಏನಾಗುತ್ತಂದ್ರೆ, ಕೆಲಸ ಸಿಗದೆ ಇದ್ರು ಕಡೆಗೆ ನಿಂತು ಮೇವು ಅಂತಕ್ಕಂಥ ಜನರು ಹೇಳ್ತಿದ್ರು. ಅಂದ್ರೆ ಲಾಸ್ಟ್ ಚಾಯ್ಸ್ ಏನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಮೇಷ್ಟ್ರ ಆಗೋದು. ಯಾವ ಕೆಲಸ ಸಿಗ್ಲಿಲ್ವಾ, ಮೇಷ್ಟ್ರ ಕೆಲ್ಸಕ್ಕೆ ಹೋಗುವಂತಿದ್ರು. ಅಂದ್ರೆ ಏನಾಗಿತ್ತು, ಉಪಾಧ್ಯಾಯ ವೃತ್ತಿ ಅಂದ್ರೆ ಒಂದ್ ರೀತಿಯ ಕೇವಲವಾಗಿರತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ರು. ಆದರೆ ಉಪಾಧ್ಯಾಯ ವೃತ್ತಿ ಹೇಳ್ತಾರೆ, ಇಲ್ಲಿ ಎಲ್ಲಾ ವೃತ್ತಿಗಳಿಗಿಂತ ಉಪಾಧ್ಯಾಯ ವೃತ್ತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ವೆಂಕಟೇಶನವರು ಹೇಳ್ತಾರೆ. ಯಾಕಂದ್ರೆ ಕೂಲಿ ಕೆಲಸದಂತೆ ಇದು ಒಂದು ಕೆಲಸ. ಇಲ್ಲಿ ಕೂಲಿ ಕೆಲಸದಂತೆ ಈ ಕೆಲಸವಲ್ಲ. ಅದಕ್ಕೆ ಏನಾಗಿದೆ ಅಂದ್ರೆ, ಆ ಒಂದು ಉಪಾಧ್ಯಾಯ ವೃತ್ತಿಯನ್ನ ಪ್ರೀತಿಯಿಂದಲೂ ಯುಕ್ತಿಯಿಂದಲೂ ಎಚ್ಚರಿಕೆಯಿಂದಲೂ ನಾವು ಮಾಡ್ಬೇಕಾಗುತ್ತೆ. ನೋಡಿ ಹೇಳ್ತಾರೆ, ಯಾರೋ ಒಬ್ಬ ಉಪಾಧ್ಯಾಯನಾಗಿರ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಸಾಧುವಾಗ್ತಾನಂತೆ. ಸಾಧುವಾಗಿ ಯೋಗಿ ಆಗ್ತಾನೆ, ಋಷಿ ಆಗ್ತಾನೆ, ಮಹರ್ಷಿ ಆಗ್ತಾನೆ, ಲೋಕಕ್ಕೆ ಮಹಾ ಉಪಕಾರವನ್ನ ಮಾಡುವಂತಹವನಾಗಿ ನಂತರ ಶ್ವೇತರ್ಷಿ ಸಂಘದ ವರ್ಗಕ್ಕೆ ಸೇರುತ್ತಾನೆ. ನೋಡಿ, ಉಪಾಧ್ಯಾಯ ಕಡೆಗೆ ಅಲ್ಲಿ ಹೋಗ್ತಾನೆ. ಯಾಕಂದ್ರೆ ಉಪಾಧ್ಯಾಯ ಅಂತಕ್ಕಂಥವನು ಕೇವಲ ಅವನು ಕೂಲಿಗೆ ಕೆಲಸ ಮಾಡೋನಲ್ಲ, ಜನರಿಗೆ ಮಾರ್ಗದರ್ಶನ ಮಾಡ್ತಾನೆ, ಹಿತೋಪದೇಶ ಮಾಡ್ತಾನೆ, ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ. ಇಲ್ಲಿ ಒಬ್ಬ ಉಪಾಧ್ಯಾಯ ಹೇಳ್ತಾನೆ, 11 ವರ್ಷಗಳು ತುಂಬುವ ತನಕ ಒಬ್ಬ ಹುಡುಗನ ನನ್ನ ಬಳಿ ಬಿಟ್ರೆ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಅವನನ್ನ ಎಂತಹ ವ್ಯಕ್ತಿಯನ್ನಾಗಿ ಬೇಕಾದ್ರೂ ರೂಪಿಸ್ತೀನಿ. ಡಾಕ್ಟರ್ ಅಬ್ದುಲ್ ಕಲಾಂ ಬಗ್ಗೆ ನಮ್ಗೆ ಗೊತ್ತೇ ಇದೆ. ಅವ್ರು ಹೇಳಿದ್ರು, ನನಗೆ 5 ವರ್ಷದ ಒಂದು ಮಗುವನ್ನ ಕೊಡಿ. 5 ವರ್ಷದ ಮಗುವನ್ನ ಕೊಟ್ರೆ 11 ವರ್ಷದವರೆಗೆ ಅವನ್ ನನ್ನ ಬಳಿ ಇದ್ದಾಗ ಅವನನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ನೀವು ಏನು ಕನ್ಸು ಕಾಣ್ತಾ ಇದ್ದೀರೋ ಆ ವ್ಯಕ್ತಿಯನ್ನಾಗಿ ಅವನ ರೂಪಿಸ್ತೀನಿ. ಕೇವಲ 5 ರಿಂದ 11 ವರ್ಷಗಳ ಕಾಲ ನನ್ನ ಬಳಿ ಬಿಡಿ ಅಂತ ಹೇಳ್ಬಿಟ್ಟು APJ ಅಬ್ದುಲ್ ಕಲಾಂ ಹೇಳ್ತಾರೆ. ಅಂದ್ರೆ ಏನಂದ್ರೆ, ಮಕ್ಕಳನ್ನ ರೂಪಿಸೋದ್ರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನು ಮೂಢಭಕ್ತಿ ಬಗ್ಗೆ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಮೂಢಭಕ್ತಿ ಅಂದ್ರೆ ಏನು? ಇಲ್ಲಿ ಮೂಢನಂಬಿಕೆ, ಮೂಢಭಕ್ತಿ ಮತ್ತೊಂದು ಪ್ರಬಲವಾದ ಕೇಡು. ಇದು ಅತಿ ಘೋರವಾದ ಕ್ರೌರ್ಯಕ್ಕೆ ಕಾರಣವಾಗಿದೆ. ಇದಕ್ಕೆ ಗುಲಾಮನಾಗಿರುವವನು ತನಗಿಂತಲೂ ಪ್ರಾಜ್ಞರಾದವರನ್ನು ತುಚ್ಛೀಕರಿಸುವುದಲ್ಲದೆ
ತನ್ನಂತೆಯೇ ಅವರು ನಡೆದುಕೊಳ್ಳಬೇಕೆಂದು ಅವರನ್ನು ಬಲತ್ಕರಿಸುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಇಲ್ಲಿ ನೋಡಿ, ಮೂಢಭಕ್ತಿ ನಮ್ಮಲ್ಲಿ ಏನು ಮೂಢನಂಬಿಕೆ ಅಂತಕ್ಕಂಥದ್ದಿದೆ, ಅದು ಧರ್ಮದ ಒಂದು ಇದರಲ್ಲಿ ಮೂಢಭಕ್ತಿ ಆಗಿರಬಹುದು. ಇಂಥ ಒಂದು ಮೂಢಾಚಾರ ಇರಬಾರ್ದು. ನಂತರ ಮೂಢಭಕ್ತಿ ನಾವೇನ್ ಮಾಡ್ತಾ ಇದೀವಿ, ದೇವರಿಗೆ ಪ್ರಾಣಿಗಳನ್ನ ಬಲಿ ಕೊಡಬೇಕೆಂಬ ಮೌಢ್ಯದಿಂದ ಎಷ್ಟೋ ಪ್ರಾಣಿಗಳು ಕೊಲ್ಲಲ್ಪಡುತ್ತವೆ ಎಂಬುದನ್ನು ಯೋಚಿಸು. ಇಲ್ಲಿ ದೇವರ ಹೆಸರಿನಲ್ಲಿ, ಜಾತ್ರೆಗಳ ಹೆಸರಿನಲ್ಲಿ ನಾವು ಏನ್ ಮಾಡ್ತೀವಿ, ಪ್ರಾಣಿ ಬಲಿಯನ್ನ ಮಾಡ್ತಾ ಇದೀವಿ, ಪ್ರಾಣಿಗಳನ್ನ ವಧೆ ಮಾಡ್ತಾ ಇದೀವಿ. ಅವುಗಳನ್ನ ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರಂದ್ರೆ ಆ ಪ್ರಾಣಿಗಳು ಸಹ ಬಲಿ ಕೊಟ್ರೆ, ಈಗ ಪ್ರಾಣಿ ಏನಾಗಿದೆ ಅಂದ್ರೆ ಆ ದೇವರ ಒಂದು ಸೃಷ್ಟಿ ಅಂಶ. ಪ್ರಾಣಿ ಯಾವ ದೇವರು ಸಹ ಪ್ರಾಣಿಯನ್ನ ಬಲಿ ಕೊಡಿ ಅಂತ ಹೇಳೋದಿಲ್ಲ. ನನಗೆ ಬಲಿ ಕೊಡದಿದ್ದರೆ ನಿಮ್ಮ ಬೆಳೆಯನ್ನು ಹಾಳು ಮಾಡಿ ನಿಮ್ಮ ಮನೆಗಳಿಗೆ ಬೆಂಕಿ ಹಚ್ಚುತ್ತೇನೆ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಹೇಳ್ತಾನೆ, ಅವನ್ ಏನಾಗಿದೆ ಅಂದ್ರೆ ದೇವ್ರ ಮೈ ಮೇಲೆ ಬಂದ್ಬಿಟ್ರು, ನನ್ನ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ, ಈಗ ನೀವೇನ್ ಮಾಡ್ಬೇಕು, ಪ್ರಾಣಿ ಬಲಿಯನ್ನ ಕೊಡ್ಬೇಕು. ಕೊಡದಿದ್ರೆ ನಾನೇನ್ ಮಾಡ್ತೀನಿ, ನಿಮ್ಮ ಬೆಳೆಗಳನ್ನ ಹಾಳು ಮಾಡ್ತೀನಿ, ಮತ್ತೆ ನಿಮ್ ಮನೆಗಳಿಗೆ ಬೆಂಕಿ ಹಚ್ಚುತ್ತೇನೆ ಅಂತ ಹೇಳ್ಬಿಟ್ಟು ಅವನ್ ಹೇಳ್ತಾನೆ. ಅವನ ಮೈ ಮೇಲೆ ಬಂದ್ಬಿಟ್ಟಿದೆ ದೇವ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತೀವಿ. ನಂತರ ಅವನು ಹೇಳಿದ ರೀತಿಯಲ್ಲಿ ಜಾತ್ರೆಗಳನ್ನ ಮಾಡ್ತೀವಿ, ಪ್ರಾಣಿಗಳನ್ನ ಬಲಿ ಕೊಡ್ತೀವಿ. ಆದ್ರೆ ಇದು ಏನಾಗಿದೆ ಅಂದ್ರೆ ಒಂದು ಕ್ರೌರ್ಯ. ಅಲ್ಲಿ ಏನಾಗಿದೆ, ರಕ್ತದ ಒಂದು ಹೊಳೆ ಹರಿಯುತ್ತದೆ. ರಕ್ತವಿಲ್ಲದೆ ಆ ಒಂದು ಪೂಜೆ ಸಾರ್ಥಕವಾಗಲ್ಲ ಅಂತಕ್ಕಂಥ ಭಾವನೆ ಸಹ ಇರುತ್ತೆ. ನಂತರ ಮನುಷ್ಯನು ಪ್ರಾಣಿಗಳನ್ನ ಮಾಂಸಕ್ಕಾಗಿ ಅವುಗಳನ್ನು ಬಳಸ್ತಾನೆ. ಇದು ಬಹಳ ಕ್ರೌರ್ಯ. ಇಲ್ಲಿ ಹೇಳ್ತಾ ಇದೆ, ಮೌಢ್ಯದಿಂದ ಪ್ರಾಣಿಗಳನ್ನ ಕೊಲ್ಲಲ್ಪಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಎಷ್ಟೋ ಲಕ್ಷ ಪ್ರಾಣಿಗಳ ಒಂದು ಬಲಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಈಗ ಕಸಾಯಿಖಾನೆಗಳೇ ಇದೆ, ಬೀದಿಗಳಲ್ಲಿ ಸಹ ಈಗ ಪ್ರಾಣಿಗಳ ಬಲಿ ಆಗ್ತಾ ಇದೆ. ಪ್ರಾಣಿ ಹಿಂಸೆ ಅಂತಕ್ಕಂಥದ್ದು ನಡೀತಾ ಇದೆ. ಇಲ್ಲಿ ಗೌತಮ್ ಬುದ್ಧರು ಅಲ್ಲಿ ಹೇಳ್ತಾರೆ, ಕೆಲವರು ಹೇಳ್ತಾರೆ ಬೌದ್ಧರೇನೋ ಗೌತಮ್ ಬುದ್ಧ ಹೇಳ್ತಿದ್ರಲ್ಲ, ಅವರು ಬೌದ್ಧ ಧರ್ಮದಲ್ಲಿ ಪ್ರಾಣಿ ಹಿಂಸೆ ಇಲ್ವಾ ಅಂತ ಹೇಳ್ಬಿಟ್ಟು ಯಾರ ಕೇಳಿದಾಗ ಹೇಳ್ತಾರೆ, ಅಲ್ಲಿ ಏನಾಗ್ತಾ ಇದೆ, ಅಹಿಂಸೆ ಇದೆ. ಆದ್ರೂ ಸಹ ಇಲ್ಲಿ ಬೌದ್ಧರು ಮಾಂಸವನ್ನ ಮೀನನ್ನ ತಿಂತಾರಲ್ವಾ, ಎಲ್ಲಾ ಜನಾಂಗದಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಬೌದ್ಧರಲ್ಲಿ ಸಹ ಇಲ್ಲಿ ಏನಾಗಿದೆ ಅಂದ್ರೆ ಮಾಂಸವನ್ನ ತಿಂತಕ್ಕಂತಹ ವ್ಯಕ್ತಿಗಳು ಸಹ ಕೆಲವರು ಇರಬಹುದು. ಆದರೆ ಪ್ರಾಣಿಗಳನ್ನ ನಾವು ಬಲಿ ಕೊಡೋದು ಸರಿಯಲ್ಲ. ಇಲ್ಲಿ ಇನ್ನು ನಮ್ಮ ದೇಶದಲ್ಲಿ, ನಮಗೆ ಪ್ರಿಯವಾದ ಭಾರತ ದೇಶದಲ್ಲಿ ಹರಿಜನರು ಅಸ್ಪೃಶ್ಯರು ಎಂಬ ಮೌಢ್ಯದಿಂದ ಪ್ರೇರಿತರಾಗಿ ಉಂಟು ಮಾಡುತ್ತಿರುವ ತೊಂದರೆಗಳ ವಿಚಾರವನ್ನು ಯೋಚನೆ ಮಾಡು. ಸೋದರ ಭಾವವು ಕರ್ತವ್ಯವೆಂದು ತಿಳಿಯದವರ ಮನಸ್ಸಿನಲ್ಲಿಯೂ ಕೂಡ ಈ ಭಾವನೆ ಎಂಥ ಕ್ರೌರ್ಯವನ್ನು ಉತ್ಪತ್ತಿ ಮಾಡುವುದು ಎಂಬುದನ್ನು ಸಹ ಯೋಚಿಸು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹರಿಜನರು ಅಂತಕ್ಕಂತ ವ್ಯಕ್ತಿಗಳು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಮಾನ್ಯವಾಗಿ ಬಹಳ ದೂರದಲ್ಲಿ ಅವರನ್ನ ಇಟ್ಟಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಯಾಕೆ ಹರಿಜನರನ್ನ ಅಸ್ಪೃಶ್ಯರು ಅಂತ ಗಾಂಧೀಜಿಯವರು ಕರೀತಾರೆ, ಅಸ್ಪೃಶ್ಯರು ಅಂತ. ಅವ್ರನ್ನ ಯಾಕೆ ದೂರ ಇಟ್ಟಿದ್ದಾರೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಯಾಕೆ ನೀವು ಅವ್ರಿಗಾಗಿ ಪ್ರತ್ಯೇಕವಾದ ಮನೆಗಳನ್ನ ಮಾಡ್ಕೊಂಡಿದ್ದಾರೆ, ಊರಿಂದ ಹೊರಗಡೆ ಇದ್ದಾರೆ, ಹೊಲಿಗೆರೆಗಳಿದ್ದಾರೆ ಅಂದಾಗ ಅದಕ್ಕೂ ಒಬ್ರು ಹೇಳ್ತಾರೆ, ಅವರು ಡೈಲಿ ಸ್ನಾನ ಮಾಡೋದಿಲ್ಲ, ಕೊಳಕು ಬಟ್ಟೆಗಳನ್ನ ಹಾಕಿರ್ತಾರೆ, ಅವರು ಶುಚಿತ್ವ ಇಲ್ಲ, ಅದಕ್ಕಾಗಿ ಅವರು ನಮ್ಮಿಂದ ದೂರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ತಿಳ್ಕೊಂಡಿದ್ರಂತೆ. ಅದಕ್ಕೆ ಅವರನ್ನು ದೂರ ಇಟ್ಟಿದೀವಿ, ಊರಿಂದ ಹೊರಗಡೆ ಇಟ್ಟಿದ್ದೀವಿ. ಆಗಿನ ಕಾಲದಲ್ಲಿ ಹಾಗಿತ್ತು. ಆದ್ರೆ ಈಗ ಅವರು ಸಹ ಡೈಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ, ಒಳ್ಳೆ ಬಟ್ಟೆಗಳನ್ನ ಹಾಕ್ತಾ ಇದ್ದಾರೆ, ಒಳ್ಳೆ ನಾಗರಿಕತೆಯನ್ನ ಕಲ್ತ್ಕೊಂಡಿದ್ದಾರೆ. ಅಲ್ಗೂ ಸಹ ಅವರನ್ನ ಅಸ್ಪೃಶ್ಯರು ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಲ್ಲ, ಏಕೆ ಅಂತಕ್ಕಂತಹ ಒಂದು ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಾವು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಮೂಢಭಕ್ತಿ ಅಂತಕ್ಕಂಥದ್ದು ಪಿಶಾಚಿಯಾಗಿ ಪ್ರೇರಿತವಾಗಿ ಪ್ರೇಮ ಮೂರ್ತಿಯಾದ ದೇವರ ಹೆಸರಿನಲ್ಲಿ ಅನೇಕ ಪಾಪ ಕೃತ್ಯಗಳನ್ನು ಮಾಡುತ್ತಾರೆ. ನೋಡಿ, ಅದಕ್ಕೆ ಹೇಳ್ತಾರೆ, ಆದುದರಿಂದ ಈ ದುರ್ಲಾಭದ ಲೇಷಾಂಶವು ನಿನ್ನಲ್ಲಿ ಇರದಂತೆ ಎಚ್ಚರಿಕೆಯಿಂದ ನೋಡ್ಕೊ. ಅವ್ರು ಹೇಳ್ತಾರೆ, ಈ ಮೌಢ್ಯತೆ ಮೂಢಭಕ್ತಿ ಅಂತಕ್ಕಂಥದ್ದು ನಿನ್ನಲ್ಲಿ ಇರಬಾರ್ದು. ಇವು ಮೂರು ಪಾಪಗಳು, ಮೂಢನಂಬಿಕೆ, ಕ್ರೌರ್ಯ ಮತ್ತು ಪರನಿಂದನೆ. ಇವು ಮೂರು ಏನಾಗಿದೆ ಅಂದ್ರೆ ಪಾಪಗಳು, ಇವುಗಳನ್ನ ಮಾಡ್ಬೇಡ. ನಂತರ ಏನ್ ಮಾಡ್ಬೇಕು, ಲೋಕ ಸೇವೆಗಾಗಿ ನಿನ್ನನ್ನು ನೀನು ಅರ್ಪಿಸಿಕೊಳ್ಳಬೇಕು. ನೋಡಿ, ಇಲ್ಲಿ ಲೋಕ ಸೇವೆ ಅಂದ್ರೆ ಏನು? ಈ ರೀತಿ ನೀನು ಕೆಟ್ಟದ್ದನ್ನು ಬಿಡುವುದು ಮಾತ್ರ ಸಾಲದು.
ನಾನು ಕೆಟ್ಟದ್ದು ಬಿಟ್ಬಿಟ್ಟಿದ್ದೀನಿ, ಅದು ಸಾಲದು. ಒಳ್ಳೆಯ ಕೆಲಸವನ್ನು ಮಾಡುವುದರಲ್ಲಿಯೂ ಯಾವಾಗಲೂ ನಿರತನಾಗಿರಬೇಕು. ಪರೋಪಕಾರ ಭಾವವು ನಿನ್ನಲ್ಲಿ ಎಷ್ಟರ ಮಟ್ಟಿಗೆ ತುಂಬಿರಬೇಕೆಂದರೆ ಯಾವಾಗಲೂ ನೀನು ಮನುಷ್ಯರಿಗೆ ಮಾತ್ರವೇ ಅಲ್ಲದೆ ಪ್ರಾಣಿಗಳಿಗೂ ಸಸ್ಯಗಳಿಗೂ ಸಹ ಏನು ಉಪಕಾರವನ್ನು ಮಾಡಬಹುದು ಎಂದು ಅವಕಾಶವನ್ನು ಹುಡುಕುತ್ತಿರಬೇಕು. ದಿನವಹಿ ಸಣ್ಣ ಕೆಲಸಗಳಲ್ಲಿ ಉಪಕಾರವನ್ನು ಮಾಡಬೇಕು. ಇದರಿಂದ ಉಪಕಾರವನ್ನು ಮಾಡುವ ಸ್ವಭಾವವು ಬೆಳೆಯುವುದು. ಈ ಸ್ವಭಾವವನ್ನು ಸ್ಥಿರಪಡಿಸಿಕೊಂಡರೆ ಮಹತ್ ಕಾರ್ಯವನ್ನು ಮಾಡುವ ಅವಕಾಶವು ದೊರಕಿದಾಗ ಆ ಸುಸಮಯವನ್ನು ನೀನು ಕಳೆದುಕೊಳ್ಳುವುದಿಲ್ಲ. ನಾವು ಲೋಕ ಸೇವೆ ಮಾಡಬೇಕು, ಪರೋಪಕಾರ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಂಡಾಗ ಆ ಒಂದು ಉಪಕಾರ ಮಾಡ್ತಕ್ಕಂಥ ಸ್ವಭಾವ ನಮ್ಮಲ್ಲಿ ಬೆಳೆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಬ್ಬರಿಗೆ ಉಪಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಲೋಕಕ್ಕೆ ಒಳ್ಳೆಯದಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ. ಕೇವಲ ಯಾರು ಲೋಕ ಕಲ್ಯಾಣ ಮಾಡ್ಬೇಕು, ಸಾಧುಗಳು ಮಾತ್ರ ಮಾಡಿದ್ರೆ ಸಾಲದ, ಅಥವಾ ಕೆಲವರು ಯೋಗಿಗಳು ಮಾಡಿದ್ರೆ ಸಾಲದ, ನಾನು ಯಾಕೆ ಮಾಡ್ಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿರುತ್ತೆ. ಆದ್ರೆ ಲೋಕ ಸೇವೆಯನ್ನ ಯಾರು ಬೇಕಾದ್ರೂ ನಮ್ಮ ಮಟ್ಟಿಗೆ ನಾವು ಮಾಡ್ತಾ ಇರ್ಬೇಕು. ನೀನು ದೇವರೊಂದಿಗೆ ಸೇರಿ ಸಾಯುಜ್ಯ ಮುಕ್ತಿಯನ್ನು ಕೋರುವುದು ನಿನ್ನ ಸ್ವಂತ ಲಾಭಕ್ಕಲ್ಲ, ದೇವರ ಪ್ರೇಮ ಪ್ರವಾಹವು ಲೋಕದ ಜನರಿಗೆ ಅರಿಯುವುದಕ್ಕೆ ನೀನು ಒಂದು ಕಾಲುವೆಯಾಗುವುದಕ್ಕಾಗಿ. ಯೋಗ ಮಾರ್ಗವನ್ನು ಬೆಟ್ಟುವುದು ನಿನ್ನ ಲಾಭಕ್ಕಲ್ಲ, ಇತರರಿಗಾಗಿ. ಈ ಮಾರ್ಗದಲ್ಲಿ ನಡೆಯುವವನು ಲೋಕದ ಜನರಿಗೆ ಸೇವೆ ಮಾಡುವುದಕ್ಕೆ ತನ್ನನ್ನು ತಾನೇ ಮರೆತಿದ್ದಾನೆ. ನಾವು ದೇವರ ಒಂದು ಸೇವೆಗೆ ನಾಲೆಗಳಾಗಿರಬೇಕು. ಈ ಒಂದು ಸೇವೆ ಅಂತಕ್ಕಂಥ ನಮಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ, ಬೇರೆಯವರಿಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸೇವೆಯನ್ನ ಸಲ್ಲಿಸಬೇಕಾಗಿದೆ. ಈ ಸೇವೆ ದೇವರು ಕೊಟ್ಟಿರ್ತಕ್ಕಂಥ ನಮಗೆ ಒಂದು ವರ. ದೇವರ ಸಂಕಲ್ಪವು ಲೋಕದಲ್ಲಿ ವ್ಯಕ್ತವಾಗುವುದಕ್ಕೆ ಅನುಕೂಲವಾದ ದೇವರ ಕೈಯಲ್ಲಿರುವ ಒಂದು ಲೇಖಣಿಯಂತೆ ಇವನು ಇರುವನು. ದೇವರ ಕೈಯಲ್ಲಿ ನಾವು ಲೇಖಣಿ ಇದ್ದಂತೆ. ದೇವರು ನಮ್ ಕೈ ಹಿಡ್ಕೊಂಡು ಬರ್ಸ್ತಾ ಇರ್ತಾರೆ. ನಾವು ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಈ ಬರ್ಸ್ಬೇಕಾದ್ರೆ ಕೈ ಹಿಡ್ಕೊಂಡು ಬರ್ಸ್ತೀವಿ. ಅದೇ ರೀತಿಯಾಗಿ ದೇವರು ನಮ್ ಕೈಗೆ ಲೇಖಣಿ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅವರು ಬರ್ಸ್ತಾ ಇದ್ದಾರೆ. ಅವ್ರು ಯಾವ ತರ ಬರೆಸ್ತಾರೋ ಆ ರೀತಿಯಾಗಿ ನಾವು ಬರೀತೀವಿ. ಅಂದ್ರೆ ನಮ್ಮ ಜೀವನವನ್ನ ಆ ರೀತಿಯಾಗಿ ನಾವು ರೂಪಿಸ್ಕೊಳ್ತೀವಿ. ಲೇಖನಿ ಇಲ್ಲದಿದ್ದರೆ ಬರವಣಿಗೆ ಹೇಗೆ ವ್ಯಕ್ತವಾಗಲಾರದೋ, ಪೆನ್ ಇಲ್ಲದಿದ್ರೆ ಬರೆಯಕ್ ಸಾಧ್ಯವಾ? ಪೆನ್ ಆಗ್ಲಿ, ಪೆನ್ಸಿಲ್ ಆಗ್ಲಿ, ಚಾಕ್ ಪೀಸ್ ಆಗ್ಲಿದ್ರೆ ಸಹ ಬರೆಯೋದು. ಆ ರೀತಿಯಾಗಿ ಲೇಖನಿ ಇಲ್ಲದಿದ್ದರೆ ಬರವಣಿಗೆ ಹೇಗೆ ವ್ಯಕ್ತವಾಗಲಾರದೋ ಹಾಗೆ ಅನುಕೂಲವಾದ ಶಿಷ್ಯರಿಲ್ಲದಿದ್ದರೆ ಭಗವತ್ ಸಂಕಲ್ಪವು ಈ ಲೋಕದಲ್ಲಿ ವ್ಯಕ್ತವಾಗುವುದಕ್ಕೆ ಸಾಧನಗಳು ಇರುವುದಿಲ್ಲ. ಅದಕ್ಕೆ ನಾವೆಲ್ಲ ದೇವರ ಕೈಯಲ್ಲಿ ಲೇಖನಗಳಿದ್ದಂತೆ. ಅವ್ರು ಯಾವ ರೀತಿ ಬರೆಸ್ತಾರೋ ಆ ರೀತಿಯಾಗಿ ನಾವು ಬರೀಬೇಕು. ನಂತರ ಇಲ್ಲಿ ಇವನು ಲೇಖಣಿಯಾಗುವುದು ಮಾತ್ರವೇ ಅಲ್ಲದೆ ಜ್ವಾಚ್ಯಾಲ್ಯಮಾನವಾದ ಒಂದು ಅಗ್ನಿ ಪುಂಕವು ಸಹ ಆಗಿರುತ್ತಾನೆ. ಕೇವಲ ಲೇಖಣಿ ಅಂತಲ್ಲ, ಅದ್ರ ಜೊತೆಗೆ ನಮ್ಮಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಆಕಾಂಕ್ಷೆ ಇದ್ದಾಗ ನಾವು ದಿವ್ಯ ಬೆಳಕನ್ನ ಲೋಕಕ್ಕೆಲ್ಲ ಬೀರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅಷ್ಟೇ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಸೇವೆಯನ್ನ ಮಾಡಬಹುದು. ಸಹಾಯ ಮಾಡುವುದಕ್ಕೆ ನಿನಗೆ ಶಕ್ತಿಯನ್ನು ಕೊಡುವ ಜ್ಞಾನವನ್ನು ಸರಿಯಾದ ಮಾರ್ಗಕ್ಕೆ ತಿರುಗಿಸುವ ಇಚ್ಛಾಶಕ್ತಿಯು, ಇಚ್ಛೆಗೆ ಚೈತನ್ಯವನ್ನು ಕೊಡುವ ಪ್ರೇಮವು, ಇವು ಮೂರು ನಿನಗೆ ಸಾಧನಗಳು. ನಾವು ಭಗವತ್ ಸ್ವರೂಪಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಜ್ಞಾನಗಳಿದೆ: ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ. ಎಲ್ಲಿ ಅವೇ ತ್ರಿಮೂರ್ತಿ ಸ್ವರೂಪ. ಅವುಗಳನ್ನೇ ಬ್ರಹ್ಮ, ಈಶ್ವರ, ಮಹೇಶ್, ಶಿವ ಅಂತ ಹೇಳ್ಬಿಟ್ಟು ಮೂರು ರೀತಿಯಲ್ಲಿ ನಾವು ಪ್ರತಿಬಿಂಬಿಸ್ತೀವಿ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮಲ್ಲಿ ಇಚ್ಛೆ ಇದೆ, ಸಹಾಯ ಮಾಡ್ಬೇಕಂತಕ್ಕಂಥ ಇಚ್ಛೆ ಇದೆ. ಆ ಇಚ್ಛೆಗೆ ಬೇಕಾಗಿರ್ತಕ್ಕ ಜ್ಞಾನವನ್ನ ಬೆಳೆಸ್ಕೋಬೇಕು. ನಂತರ ಸಮಾಜದ ಮೇಲೆ ಪ್ರೇಮವನ್ನ ಉಂಟು ಮಾಡ್ಬೇಕು. ಈ ಮೂರು ಇದ್ದಾಗ ಈ ಮೂರು ಮುಖಗಳು ಆ ಒಂದು ಕಿಂಕರ ವರ್ಗಕ್ಕೆ ಸೇರಬೇಕೆಂಬ ನೀನು ಲೋಕದಲ್ಲೇ ಮಾಡುವ ಕೆಲಸಗಳಲ್ಲಿ ಈ ಮೂರು ಗುಣಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕು. ಈ ರೀತಿಯಾಗಿ ಮೂರು ರೀತಿಯಲ್ಲಿ ಇಚ್ಛೆ, ಜ್ಞಾನ, ಕ್ರಿಯೆ, ಈ ಮೂರು ರೀತಿಯಲ್ಲಿ ನಾವು ಲೋಕ ಸೇವೆಯನ್ನ ಮಾಡ್ಬೇಕಾಗುತ್ತೆ. ನೋಡಿ, ಈ ದಿವ್ಯವಾದ ಒಂದು ಉಪದೇಶ ಇದು. ಆಲ್ಕೋನಿಯವರು ನೀಡಿರ್ತಕ್ಕಂಥ ಒಂದು ಉಪದೇಶ ಇದು, ದಿವ್ಯವಾಗಿರ್ತಕ್ಕಂಥ ಉಪದೇಶ. ಇಲ್ಲಿ ಈ ಗ್ರಂಥಕರ್ತರಾಗಿರ್ತಕ್ಕಂಥ ಆಲ್ಕೋನಿಯವರು ಅವರು ಶಿಷ್ಯತ್ವವನ್ನ ಹೊಂದಿದಂತೆಲ್ಲ ಅವ್ರು ಯಾವ ರೀತಿಯಾಗಿ ಈ ಒಂದು ಜಗತ್ತಿಗೆ ಬೆಳಕನ್ನು ನೀಡಿದ್ದಾರೆ, ಅವ್ರು ಯಾವ ರೀತಿಯಾಗಿ
ಲೋಕವನ್ನ ಜಗತ್ತನ್ನ ಉದ್ಧಾರ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಹ ಅವರಂತೆ ಆಗೋಣ ಅಂತ ಹೇಳ್ಬಿಟ್ಟು ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎ ವೆಂಕಟೇಶಯ್ಯನವರು ತಮ್ಮ ಈ ಒಂದು ಗ್ರಂಥವನ್ನ ಮುಗಿಸ್ತಾರೆ. ಧನ್ಯವಾದಗಳು.